ಪ್ರಿಯ ಆಸ್ತಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸುವಾರ್ತಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಿದ್ದೇನೆ. ಪ್ರಿಯರೇ, ಕಳೆದ ಹಲವು ಸಮಯಗಳಿಂದ ಆಸ್ತಿ ಟಿವಿಯಲ್ಲಿ ಸುವಾರ್ತಿಕ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಸುವಾರ್ತೆ ಸಾರುವಂಥ ಸೇವಕರ ವಿಷಯದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದೇ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಅವರಿಗೆ ಬರುವಂಥ ಕಷ್ಟ, ನೋವು, ಅವರಿಗೆ ಬರುವಂಥ ವ್ಯಥೆಗಳು, ಅವರಿಗೆ ಬಂದ ಸೇವೆ ಮಾಡುವಂಥ ಸಮಯ, ಬರುವಂಥ ವಿವಿಧ ರೀತಿಯ ಸಮಸ್ಯೆಗಳು, ಇದನ್ನು ನಾವು ತಿಳಿದುಕೊಳ್ಳುವಂತೆ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ನೀವು ಅನೇಕ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಅನೇಕ ಸೇವಕರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಬಿನೋದ್ ಥೋಮಸ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ಆಸ್ತಿ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಪಾಸ್ಟರ್, ನಮ್ಮ ತುಂಬ ಸಂತೋಷ ನಮ್ಮ ಮಧ್ಯದಲ್ಲಿ ಇರೋದು. ಅದು ಕೂಡ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ನಮ್ಮ ಆಸ್ತಿ ಟಿವಿಯಲ್ಲಿ ಬಂದು ನಿಮ್ಮ ಸೇವೆ ಬಗ್ಗೆ, ಸುವಾರ್ತಿಕ ಸೇವೆ ಬಗ್ಗೆ ನಮ್ಮ ಜನರಿಗೆ ತಿಳಿಸಿಕೊಡುವಂಥದ್ದೇ ಒಂದು ಸುವಾರ್ತಿ ಇದು ಕಾರ್ಯಕ್ರಮವಾಗಿದೆ. ಖಂಡಿತ. ಪಾಸ್ಟರ್, ನೀವು ಒರಿಜಿನ್ ಬೆಂಗಳೂರಿನವರೇನಾ ಪಾಸ್ಟರ್? ಇಲ್ಲ ಪಾಸ್ಟರ್, ನಾನು ಹುಟ್ಟಿ ಬಳರ್ದದೆಲ್ಲ ಕೇರಳ. ನಾನು ಮಲಯಾಳಿ. 15 ವರ್ಷ ಆಯಿತು ಬ್ಯಾಂಗ್ಳೂರು ಬಂದುಬಿಟ್ಟು. ಫ್ಯಾಮಿಲಿ ಇದ್ದೀನಿ, ವೈಫ್, 2 ಮಕ್ಕಳಿದೆ. ನಮ್ಮ ವೈಫ್ ಹೆಸರು ಶರ್ಲಿ, ಮಗ ಹೆಸರು ಸ್ಟೀವ್, ಮಗಳು ಚಿಕ್ಕದು 1 ವಯಸ್ಸಾಯಿತು ಸ್ಟೀವಿಯಾ. ಕುಟುಂಬ ಸಮೇತ ಬ್ಯಾಂಗ್ಳೂರಲ್ಲೇ ಬೆದೇಲೇಜಿ ಚರ್ಚ್ ಬ್ಯಾಂಗ್ಳೂರು, ಪಾಸ್ಟರ್ ಎಮ್ ಎ ವರ್ಗೀಸ್ ಅವരുടെ ಕೀಳೇ ನಾನು ಶುಶ್ರೂಷ ಮಾಡಿ ಬರ್ತಾ ಇದ್ದೀನಿ. ಬಸ್, ನೀವು ಕೇರಳದಲ್ಲಿ ಯಾವ ಊರಿನ ಬಸ್? ಕೇರಳದಲ್ಲಿ ಕೋಟಯಂ ಎಂದು ಕೋಟಯಂ ಸ್ಥಳ ಇದೆ. ನೀವು ಹುಟ್ಟಿದ್ದು ಕೋಟಯಂನಲ್ಲಿ? ಹುಟ್ಟಿದ ಕೋಟಯಂ ಕಾನಂ. ಕೋಟಯಂನಲ್ಲಿ ಕಾನಂ. ನಮ್ಮ ವಿಲೇಜ್ ಹೆಸರು ಕಾನಂ. ಅಲ್ಲಿ ನಾನು ಹುಟ್ಟಿ ಬೆಳೆದದು. ನಿಮ್ಮ ತಂದೆ ತಾಯಿ, ಅಪ್ಪ ಅಮ್ಮ? പപ്പ മമ്മി, എനിക്കൊരു ബ്രദർ ಇದೆ, ഒരു സിസ്റ്റർ ಇದೆ. എൻ്റെ പപ്പയാണ് ഫസ്റ്റ് പെൻറ്റക്കോസ്റ്റൽ വിശ്വാസത്തിൽ ഈ ಬಂದಿದೆ. ಫಸ್ಟ್ ಆಫ್ ಆಲ್ ഞങ്ങൾ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಕ್ರಿಶ್ಚಿಯನ್ ಆರ್ಥೋಡಾಕ್ಸ್ ಬ್ಯಾಕ್ಗ್ರೌಂಡ್. ಬಟ್ ಆವಾಗಲೇ ನಮ್ಮ ತಂದೆ ಫುಲ್ ಡ್ರಿಂಕ್ಸ್ ಮಾಡುವುದು. 24 hours ಅಪ್ಪ ಡ್ರಿಂಕ್ಸಿನ ಅಡಿಕ್ಟ್ ಆಯಿತು. ಏನು ರೆಸ್ಟ್ ಇಲ್ಲ. ನಮ್ಗೆ ಜಾಸ್ತಿ ಜಮೀನೆಲ್ಲ ಇತ್ತು ಆವತ್ತು. ಅದು ಡ್ರಿಂಕ್ಸ್ ಬಂದ ಮೇಲೆ ಅದೆಲ್ಲ ಹೋಯ್ತು. ಕಷ್ಟ ಪ್ರಯಾಸಗಳು ಎಲ್ಲ ಲೈಫಲ್ಲಿ ಬಂದು. ನಮ್ಮ ಮಮ್ಮಿ ಇದೆ, ಆವತ್ತು ಮಮ್ಮಿ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಆವತ್ತು ಎಲ್ಲ ಹೋಯ್ತು ಮನೆಯಿಂದ. ನಮ್ಮ ಡ್ರಿಂಕ್ಸ್ಗೋಸ್ಕರನೇ ಹೋಯ್ತು. ಡ್ರಿಂಕ್ಸ್ ಅಪ್ಪ ಒಂದು ಒಳ್ಳೆ ಬಿಸ್ನೆಸ್ ಅವರು, ಬಟ್ ಡ್ರಿಂಕ್ಸ್ ಮಾಡಿಯಲ್ಲೇ ಬಿಸ್ನೆಸ್ ಸಕ್ಸಸ್ ಆಗಿಲ್ಲ. ಜಮೀನೆಲ್ಲ ಹೋಯ್ತು. ಬ್ಯಾಂಕ್ ಅವರು ಬಂದ್ಬಿಟ್ಟೆ ಜಪ್ತಿ ಮಾಡಿ ಹೋಗಿದ್ದೀನಿ. ಫುಲ್ ಜಾಗ ಎಲ್ಲ ಹತ್ರ ಜಮೀನೆಲ್ಲ ಹೋಯ್ತು. ಆ ಟೈಮಲ್ಲೇ ಪಪ್ಪ ರೇಷನ್ನೇ ಬಂದಿದೆ, ಕ್ರಿಸ್ತುವಿನೇ. ಆ ಟೈಮ್ ರೇಷನ್ ಬಂದು ಆಮೇಲೆ ഞങ്ങൾ ಫ್ಯಾಮಿಲಿ ಎಲ್ಲ ಕ್ರಿಸ್ತುವಿನ ನೋಡಿದ್ದೀನಿ. ಈಗ ಅಪ್ಪ ಇದೆ, ಅಮ್ಮ ಇದೆ, ಅವರು ಕೇರಳದಲ್ಲಿದೆ. ಎಲ್ಲರೂ ಸಂತೋಷವಾಗಿ ಮನೆ ಹತ್ರ ಇದ್ದೀನಿ. ಫಸ್ಟ್ ನಿಮ್ಮ ಕೇರಳದಲ್ಲಿ ನೀವು ವಿದ್ಯಾಭ್ಯಾಸ ಎಷ್ಟು ಮಾಡಿದ್ದೀರಿ? ನಾನು ಫಸ್ಟ್ ಕೇರಳದಲ್ಲೇ 10th ಮುಗಿದು ನಾನು. ಆಮೇಲೆ ಅವತ್ತು PUC ಇಲ್ಲ, ಪ್ರೀ ಡಿಗ್ರಿ ಅಂತ ಇದೆ, ಅದು ಹೋಯಿತು. ಆಮೇಲೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಗಿದ್ದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಗಿ ಅದು ಮುಗಿದು ಪಾಲಕ್ಕಾಡು ವಾಳಯಾರ್ ಎಂದು ಒಂದು ಜಾಗ ಇದೆ, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಮೂನಾರ್ ಗೊತ್ತಾ ನಿಮ್ಗೆ? ಮೂನಾರ್ ಗೊತ್ತಾ? ಒಂದು ಟೂರಿಸಂ ಪ್ಲೇಸ್. ಅಲ್ಲಿ ಹೋಗಿ ಹೋಟೆಲ್ ವರ್ಕ್ ಮಾಡಿ. ನಾನು ಆ್ಯಕ್ಚುಲಿ ಶೆಫ್ ಆಗಿ ಕೆಲಸ ಮಾಡಿದ್ದೀನಿ. ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಈ ಥರ ಫುಡ್ಗಳ ಅದೇ ಥರ ನಾನು ಶೆಫ್ ಆಯಿತು. ಅಲ್ಲಿಂದ ಕ್ರಿಸ್ತು ನಮ್ಮ ಹತ್ರ ಮಾತಾಡಿದ್ದೀನಿ, ನೀವು ನಮ್ಮ ಜೊತೆಲಿ ಬರಬೇಕು, ನಮ್ಮ ಸೇವೆ ನೀವು ಮಾಡಬೇಕು. ನಿಮ್ಮ ಕೆಲಸ ಶೆಫ್ ಬೇಲೆ ಅಲ್ಲ, ನಿಮ್ಮ ಕೆಲಸ ನಮ್ಮ ಬೇಲೆ, ಶೆಫ್ ಬಿಡಬೇಕು. ಆ ಥರ ಬಿಟ್ಬಿಟ್ಟೆ ನಾನು. ಹೇಗೆ ನಿಮಗೆ ಆವಾಯ್ತು ಭಾಷೆ? ಏನಂಗ ಅದೇ ನಿಮ್ಗೆ ಹೇಗೆ ದೇವರ ನಿಮ್ಮ ಹಾಗೆ ಹೇಗೆ ಮಾತಾಡಿದ್ರೆ? ಅದೇ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ರೇಷನ್ನೇ ಬಂದಿಲ್ಲ. ಬಂದು ಮಮ್ಮಿ ಪಪ್ಪ ಎಲ್ಲ ಪೆಂಟಕೋಸ್ಟ್ ಚರ್ಚಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಸುಮಾರು ಫಾಸ್ಟಿಂಗ್ ಪ್ರೇಯರ್ಗಳಿತ್ತು. ಯಾರು ಪ್ರೀಚಿಂಗ್ ಮಾಡೋದಕ್ಕೆ ಬಂದಿದ್ದಾലും ಪ್ರವಾಚಕರು ಬರುತ್ತೆ. ಆವಾಗ ಫಸ್ಟ್ ಬಂದು ನಮ್ಮ ತಲೆ ಮೇಲೆ ಕೈ ಇಡ್ತೀನಿ. ತಲೆ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ, ಆವಾಗ ನಮ್ಮ ಚಿಕ್ಕ ವಯಸ್ಸು ನೀವು ದೇವರ ವೇಲೆ ಮಾಡಬೇಕು. ನಿಮ್ಮ ವೇಲೆ ಅದೇ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು.
ಇದು ತುಂಬ ಸಲ ಕೇಳ್ತಾ ಇದ್ದೆ. ಇದು ಒಂದು ಉಪವಾಸ ಕೂಟಾಯ್ಮಕ್ಕೆ ಹೋಗಿ ಅಲ್ಲೇ ಪ್ರವಾಚಕರು ನಮ್ಮ ತಲೆ ಮೇಲೆ ಕೈ ಇಟ್ಟಲ್ಲಿ ನಮ್ಗೊಂದು ಈ ಥರ ಇರಿಟೇಷನ್, ಇವ್ರಿಗೆ ಬೇರೆ ಏನು ಕೆಲಸ ಇಲ್ಲ, ಸೇವಾ 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 ಸೇವಾ. ಹತ್ರ ಬಂದು ನಮ್ಮ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಮನಸ್ಸಲ್ಲೇ ದೊಡ್ಡದಾಗಬೇಕು, ಎಜುಕೇಷನ್ ಮಾಡಬೇಕು, ಒಳ್ಳೆಯ ಒಂದು ಕೆಲಸ ಸಿಕ್ಕಬೇಕು, ಅಪ್ಪ ಅಮ್ಮ ಎಲ್ಲ ನೋಡಬೇಕು ಒಳ್ಳೆಯದಾಗಿ. ಸ್ವಲ್ಪ ನಮ್ಗೆ ಜಮೀನೇನು ಇಲ್ಲ, ಎಲ್ಲ ಹೋಯ್ತು. ಸ್ವಲ್ಪ ಜಮೀನುಗಳಕ್ಕೆ ಪರ್ಚೇಸ್ ಮಾಡಬೇಕು, ಒಳ್ಳೆಯದು ಮನೆ ಕಟ್ಟಬೇಕು, ಇದೆಲ್ಲ ಆಸೆ ಇಟ್ಟೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೆಲಸಕ್ಕೆ ಹೋಗಿದೆ. ಎಜುಕೇಷನ್ ಮುಗಿದು ಫಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಟ್ರೈನಿಂಗ್ ಬಿಡ್ತಾ ಇದ್ದೀನಿ ಅಲ್ಲಿಂದ, ಇನ್ಸ್ಟಿಟ್ಯೂಟಿಂದ ಒಂದು ಟ್ರೈನಿಂಗಿನ ಹೋಗ್ಬೋದು. ಟ್ರೈನಿಂಗ್ ಹೋಗ್ಬೋದು ಆ ಡೇಟಿಲೆ ನಾನು ರೆಡಿಯಾಗಿ ಡ್ರೆಸ್ ಎಲ್ಲ ಇತ್ಕೊಂಡು ನಿಲ್ಬೋದು ಟೈಮಲ್ಲೇ ಒಂದು ಪ್ರವಾಚಕರು ನಮ್ಮ ಮನೆ ಹತ್ರ ಬಂದು, ಒಂದು ಪಾಸ್ಟರ್, ಮಲಯಾಳದಲ್ಲಿ ಅಪ್ಪಚ್ಚ ಎಂದು ಕಲ್ತಾ ಇದ್ದೀನಿ, ತುಂಬ ವಯಸ್ಸಿರೋದು ಅವ್ರು ಬಂದುಬಿಟ್ಟೆ ನಮ್ಮ ಹತ್ರ ನೋಡಿ ಒಂದೇ ಒಂದು ಮಾತು ಹೇಳಿದೆ, ನೀವು ಈ ಕೆಲಸಕ್ಕೆ ಹೋಗಬಾರ್ದು, ನಿಮ್ಮ ವೇಲ ದೇವರ ಸೇವೆ. ನಮ್ಮ ಹತ್ರ ಹೇಳಿದೆ, ನಾನು ಅವರ ಹತ್ರ ಹೇಳಿದ್ರೆ ನಾವು ಹೋಗಲ್ಲ, ಯಾಕಂದರೆ ನಮ್ಗೆ ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಅಪ್ಪ ಅಮ್ಮ ನೋಡಬೇಕು, ಅವರೇ ಎಲ್ಲ ಕ್ಲಿಯರ್ ಆಗಿ, ನಮ್ಮ ಸಿಸ್ಟರ್ ಇದೆ ಅವ್ರ ಮದುವೆ ಮಾಡಬೇಕು, ಎಲ್ಲ ನಮ್ಮ ತಲೆ ಮೇಲೆ ಬಂದಿದೆ. ನಾನು ಹೋಗಿದ್ದೀನಿ, ಪಾಸ್ಟರ್ ಮಾತಕ್ಕೆ ನಾನು ಬೆಲೆ ಕೊಟ್ಟಿಲ್ಲ. ನಾನು ಹೋಗಿ ಟ್ರೈನಿಂಗ್ ಮುಗಿದೆ, ಮೂನಾರ್ ಕಳ್ಸಕ್ಕೆ ಬಂದಿದೆ. ಅದು ಒಳ್ಳೆಯ ಒಂದು 3 ಸ್ಟಾರ್ ಹೋಟೆಲ್, 1995 ನಾನು 3 ಸ್ಟಾರ್ ಹೋಟೆಲ್ಲೇ ನಾನು ಕಳ್ಸಕ್ಕೆ ಇದೆ. ಒಳ್ಳೆ ಹೋಟೆಲ್, ಒಳ್ಳೆ ಸ್ಯಾಲರಿ, 1995 18,000 ಸ್ಯಾಲರಿ ನಮ್ಗೆ. ಆವತ್ತು ಕೆಲಸ ಎಲ್ಲ ಮಾಡಿದೆ, ಬಟ್ ನಮ್ಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಕೆಲಸ ಎಲ್ಲ ಮಾಡಿಬಿಟ್ಟು ಅವಾಗ ರಕ್ಷಣೆ ಬಂದಿದ್ದೀರಿ ಆಲ್ರೆಡಿ. ಆ್ಯಕ್ಚುಲಿ ಬೋಣಂಬೆಟ್ಟ ಪೆಂಟೆಕಾಸ್ಟಲ್, ಆ್ಯಕ್ಚುಲಿ ಬೋಣಂಬೆಟ್ಟ ಬಂದರೆ ಸರಿಯಲ್ಲ, ನಮ್ಗೆ 5 ವಯಸ್ಸು ಇರ್ಬೋದು ಟೈಮಲ್ಲೇ ಅಪ್ಪ ಅಮ್ಮ ಡೆಸ್ಟಿನಿ ಬಂದಿದೆ. ಬಟ್ ಅದೇ ಥರ ಲೈಫ್, ನಮ್ದು ಲೈಫ್ ಗೊತ್ತಾಗಲ್ಲ. ಕ್ರಿಶ್ಚಿಯನ್ ಬ್ಯಾಕ್ಗ್ರೌಂಡ್ ಇದೆ, ಪೆಂಟೆಕಾಸ್ಟಲ್ ಬ್ಯಾಕ್ಗ್ರೌಂಡ್ ಇದೆ, ಫಾಸ್ಟಿಂಗ್ ಪ್ರೇಯರ್, ಅದೇ ಸಂಡೇ ಸ್ಕೂಲ್ ಅದೆಲ್ಲ ಇದೆ ನಮ್ಮ ಜೊತೆಲಿ. ಬಟ್ ಕಳ್ಸಕ್ಕೆ ಹೋಗಿ ಆಮೇಲೆ ನಮ್ಮ ರೂಟ್ ಚೇಂಜ್ ಆಯಿತು. ಪೆಂಟೆಕಾಸ್ಟಲ್ ವಿಶ್ವಾಸ ಹೋಯಿತು, ಸ್ವಲ್ಪ ಎಲ್ಲ ರೀತಿಯಲ್ಲಿ ಈ ಲೋಕ ಪ್ರಕಾರ ಲೋಕದಲ್ಲಿ ಆಯಿ. ಬಟ್ ಸಾಯಂಕಾಲ ಕೆಲಸ ಮುಗಿದು ರೂಮಿಗೆ ಬರ್ಬೋದು ಟೈಮಲ್ಲೇ ನಮ್ಗೆ ಸಂತೋಷ ಇಲ್ಲ. ಯಾರು ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡ್ತೀನಿ, ಕೆಲಸ ಬಿಡಿ, ನೀನು ನಮ್ಮ ಜೊತೆಲಿ ಬನ್ನಿ, ಯೇಸು ಕ್ರಿಸ್ತನು ಹತ್ರ ನಮ್ಮ ಹತ್ರ ಮಾತಾಡಿದೆ. ನಾನು ಹೇಳ್ತೀನಿ, ಎವ್ರಿ ಡೇ ನೈಟ್ ಕ್ರಿಸ್ತರು ನಮ್ಮ ಹತ್ರ ಮಾತಾಡ್ತೀನಿ. ಎವ್ರಿ ಡೇ ನೈಟ್ ನಾನು ವಾಪಸ್ ಹೇಳ್ತಾ ಇದ್ದೀನಿ, ನಾನು ಬರಲ್ಲ, ಸೆಟ್ಟಿಲ್ ಆಗಬೇಕು, ನಮ್ಗೆ ಸೆಟ್ಟಿಲ್ ಆಗಬೇಕು, ಲೈಫ್ ಸೆಟ್ಟಿಲ್ ಆಗಬೇಕು, ಆಮೇಲೆ ಬೇಕಂದ್ರೆ ಬರ್ತೀನಿ. ಅದೇ ಒಂದು ದಿನ ಅಂಗಳು ನಮ್ಮ ಹೋಟೆಲ್ಲೇ ಒಂದು ಪ್ರಾಬ್ಲಮ್ ಆಯಿತು. ಅಪ್ಪ ನಮ್ಮ ಹೋಟೆಲ್ ಪರಿಸ್ಥಿತಿ ಬಂದ್ಬಿಟ್ಟು ಟೂರಿಸಂ ಪ್ಲೇಸ್, ಈ ಒಂದು ದೊಡ್ಡ ತೋಟ, ಫಾರ್ಮ್ ಸೆಂಟ್ರಲ್ಲೇ ನಮ್ಮ ಹೋಟ. ಈ ತೋಟ ಅಂದರೆ ಕಬ್ಬಿನ ಕಂಬಿಲೆ, ಶುಗರ್ ಕೇನ್, ಅದರಿಂದ ಫಾರ್ಮ್ ಫುಲ್, ಅದರಿಂದ ಸೆಂಟ್ರಲ್ಲೇ ನಮ್ಮ ಹೋಟೆಲ್ ಫುಲ್ ಗಲಾಟೆ ಆಯಿತು. ಪಬ್ಲಿಕ್ ಎಲ್ಲ ಅಟ್ಯಾಕ್ ಮಾಡಿದ್ದು ಹೋಟೆಲ್ನ, ಅದು ಬೇರೆ ಒಂದು ವಿಷಯ, ಪಬ್ಲಿಕ್ ಆಗಿ ಅದು ಹೇಳ್ತಾನೆ ಆಗಲಿ. ಆವತ್ತು ನಾನು ನಮ್ಮ ಫ್ರೆಂಡ್ ಈ ಅದು ಅಟ್ಯಾಕ್ ಬಂದಿದೆ ನಮ್ಮ ಜೊತೆಲೆ, ಜಾಸ್ತಿ ಅಟ್ಯಾಕ್ ನಮ್ಗೆ ಸಿಗ್ತಾಲೆ ಸಾಯ್ಬಿಡ್ತೀನಿ ಅಷ್ಟೇ, ಅಷ್ಟರ ಪ್ರಾಬ್ಲಮ್ ಆಯ್ತು. ನೈಟ್ 12 o'clock ಅಲ್ಲಿಂದ ಎಸ್ಕೇಪ್ ಆಗಿದೆ. ನೀವು ಮತ್ತೆ ನಿಮ್ಮ ಫ್ರೆಂಡ್? ನಮ್ಮ ಫ್ರೆಂಡ್. ಅಲ್ಲಿ ನಿಲ್ಸಕ್ಕೆ ಆಗಲ್ಲ, ಯಾರಿಗೂ ಆಗಲ್ಲ, ಪೊಲೀಸ್ ಅವರೇ ಜಾಸ್ತಿ ಜನಗಳೆಲ್ಲ ಬಂದು. ಶುಗರ್ ಕೈನ್ ಫಾರ್ಮಿಲೆ ನಾನು ಒಳಗಡೆ ಸುಮ್ಮನೆ ಕೂತ್ಕೊಂಡಾಯ್ತು. ಅಲ್ಲಿ ಬಂದ್ಬಿಟ್ಟೆ ಕ್ಲೈಮೇಟ್ ಬಂದ್ಬಿಟ್ಟೆ ಕೋಲ್ಡ್, ಮೂನಾರ್ ಗೊತ್ತಾ, ಮೈನಸ್ ಎಲ್ಲ ತುಂಬ ಕೋಲ್ಡ್, ಚಳಿ, ತುಂಬ ಚಳಿ ಜಾಸ್ತಿ ಆಗ ನವಂಬರ್ ಮಾಸ, ನವಂಬರ್ ತಿಂಗಳು. ನಾನು ಅಲ್ಲಿ ವೆಯ್ಟ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಬಿಟ್ಟೆ ಒಂದು ಸೌಂಡ್ ನಮ್ದು ಕಿವಿಲೇ ಬಂದಿದೆ. ಅದು ಮಲಯಾಳದಲ್ಲಿ ಈ ಥರ, ನಾನು ಮಲಯಾಳದಲ್ಲಿ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಅರ್ಥ ಮಾಡಿದ್ರು. ಇನಿ ನೀ എൻ്റെ വേലക്കിറങ്ങാവോ. ಕ್ರಿಸ್ತನ್ ಡೈರೆಕ್ಟ್ ನಮ್ಮ ಹತ್ರ ನನ್ನ ಕೆಲಸಕ್ಕೆ ಬರಬೇಕು. ಇನಿ
ಇವತ್ತಿಂದ ನೀವು ನನ್ನ ಕೆಲಸಕ್ಕೆ ನಮ್ಮ ಸೇವೆಗೆ ಕೆಲ್ಸಕ್ಕೆ ಸೇವೆಗೆ ಬರಬೇಕು. ಬರ್ತೀರಾ? ಬರ್ತೀರಾ? ನಾನೇನು ಮಾತಾಡಿಲ್ಲ. ಒಂದು 10 ನಿಮಿಷ ಮತ್ತೆ ಕೂತ್ಕೊಂಡಿದೆ. 10 ನಿಮಿಷ ಬಿಟ್ಟೆ ಸೇಮ್ ಸೌಂಡ್ ಮತ್ತೆ ನಮ್ಮ ಕಿವಿಲಿ ಬಂದಿದೆ. ನಾನು ಅಲ್ಲೇ ಮುಳಂಗಾಲೆ ನಿಂತ್ಕೊಂಡೆ ದೇವರ ಹತ್ರ ಹೇಳಿದ್ದೀನಿ, ಯೇಸುವೆ ತಪ್ಪಾಯಿಸು, ಕ್ಷಮಿಸು, ಇವತ್ತಿಂದ ನಾನು ದೇವರ ಸೇವೆ ಮಾಡ್ತೀನಿ. ಅಲ್ಲಿಂದ 1996 ಇಟ್ಟ ಯೂನಿಫಾರ್ಮ್, ಶೆಫಿಂದ ವಿತ್ ಯೂನಿಫಾರ್ಮಿಲೆ ಅಲ್ಲಿಂದ ಡೈರೆಕ್ಟ್ ಕೋಟೆಯಲ್ಲಿ ಬಂದಿದೆ. ಬೆಳಿಗ್ಗೆ ಮನೆಗೆ ಬಂದಿದೆ. ಸ್ಯಾಲರಿ ಸಿಗ್ತಿಲ್ಲ, ನಮ್ಮ ಡ್ರೆಸ್ಸುಗಳೆಲ್ಲ ಹೋಟೆಲಿತ್ತು, ಏನೂ ಇಲ್ಲ, ಒಂದು ರೂಪಾಯಿ ಕೈಲಿಲ್ಲ. ಆವತ್ತು ಬಂದೆ, ಮನೆ ಹತ್ರ ಬಂದು ನಾನು ಹೇಳಿದ್ದೀನಿ, ನಾನು ನಿನಗೆ ಕಳ್ಸೋಕ್ಕೆ ಹೋಗಲ್ಲ, ನಾನು ದೇವರ ಸೇವೆಗೆ ಹೋಗ್ತೀನಿ. ನಮ್ಮ ಮಮ್ಮಿ ವರ್ಷಗಳಾಗಿ ಇದೇ ವಿಷಯത്തിന് ನಮಗಾಗಿ ಉಪವಾಸ ಮಾಡಿ ಪ್ರೇಯರ್ ಮಾಡ್ತೇವೆ. ಮಮ್ಮಿಗೆ ಖುಷಿ ಆಯಿತು, ಅಪ್ಪ ಖುಷಿ ಆಯಿತು. ಅಲ್ಲಿಂದ ನಾನು ಒಂದು ಸೆಮಿನಾರಿ ಜಾಯಿನ್ ಮಾಡಿದೆ, ಕೋಟಯಂ ಥಿಯಾಲಜಿಕಲ್ ಸೆಮಿನಾರಿ, IPC കോട്ടയം തിയോളജിക്കൽ സെമിനാരിയിൽ. ಅಲ್ಲಿ 3 ವರ್ಷ ನಾನು BTH ಮಾಡಿದ್ದೀನಿ. ಅಲ್ಲಿಂದ ಹೈಯರ್ ಸ್ಟಡಿಗೆ ಬ್ಯಾಂಗ್ಳೂರು ಬಂತು. ಇದೇ ನಮ್ಮದೊಂದು ಶಾರ್ಟ್ ಟೆಸ್ಟಿಮನಿ. ಅಂದರೆ ನೀವು ಒಂದು ವಿಷಯ ಹೇಳಿದ್ರಿ, ಯಾಕಂದರೆ ನಿಮ್ಮ ಆಸ್ತಿ ಇತ್ತು, ಜಮೀನಿತ್ತು, ಅದೆಲ್ಲ ಹೋಯಿತು, ಬ್ಯಾಂಕ್ ಅದನ್ನು ಮರ್ಜ್ ಮಾಡಿ ಅದೆಲ್ಲ ಹೋಯಿತು. ಹೋದ ನಂತರ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಪರಿಸ್ಥಿತಿ ಅಂದರೆ ಊಟಕ್ಕೆ ಅದಕ್ಕೆಲ್ಲ ಅಂದರೆ ಆವತ್ತು ಅಂಗಳು ತುಂಬ ಕಷ್ಟ. ಈ ಥರ ಅಲ್ಲ ಆವತ್ತು ಏನೇನೋ ಮಾಡಿ 3 ಮಕ್ಕಳಿದ್ದೆ ನೀವು. ಅಪ್ಪ ಅಮ್ಮ ಊಟ ಕೊಡ್ತಾ ಇದ್ದೀನಿ, ಮನೆ ರೆಂಟಿನಿತ್ತು. ಆವತ್ತು ಜಾಸ್ತಿ ರೆಂಟೇನೂ ಇಲ್ಲ, ಸ್ವಲ್ಪ ವರ್ಷಗಳು ಬೇರೆ ನಮ್ಮೊಂದು ಅಂಗಲ್ದ ಮನೇಲಿತ್ತು, ಆದಮೇಲೆ ರೆಂಟ್ ಮನೆಗೆ ಬಂದಿದ್ದು. ಬಟ್ ನಾನು ಈ ವಾಪಸ್ ಒಂದು ಸೆಮಿನಾರಿ ಬಂದು ಜಾಯಿನ್ ಆಗಿಯ ಟೈಮಿಂದ ನಮಗೊಂದು ಸುವಿಶೇಷ ಪ್ರವರ್ತನೆ ಎಲ್ಲ ಒಂದು ಟೀಮ್ ಇದೆ, ಚೈಲ್ಡ್ ವಿಷನ್ ಇಂಡಿಯಾ, ಚಿಕ್ಕ ಮಕ್ಕಳದ್ದು ಒಂದು ಟೀಮ್, ಅದು ಅವರ ಜೊತೆಯಲ್ಲಿ ಜಾಯಿನ್ ಆಯಿತು. ಅಲ್ಲಿಂದ ನಮಗೆಲ್ಲ ನಿಧಾನಕ್ಕೆ ದೇವರು ಕೊಟ್ಟು ಸ್ಟಾರ್ಟ್ ಆಯಿತು ಆ ಥರ ಪರಿಸ್ಥಿತಿ. ಬಟ್ ತುಂಬ ಕಷ್ಟ ಆಯಿತು ಆವತ್ತು. ಊಟ ಇಲ್ಲ, ತುಂಬ ದಿನಗಳು ಊಟ ಇಲ್ಲ, ಒಳ್ಳೆ ಡ್ರೆಸ್ ಇಲ್ಲ, ಬಾಡಿಗೆ ಕೊಡಬೇಕಾದ್ರೆ ಏನು ಐಡಿಯಾ ಇಲ್ಲ. ಈಗ ಅಪ್ಪ ಅಮ್ಮ ಏನು ಮಾಡಿ ಕೊಡ್ತು, ಕೆಲವು ಟೈಮಲ್ಲೂ ಕೊಡಲ್ಲ, ಅವ್ರು ಕೇಳಲ್ಲ, ಕೆಲವು ಟೈಮಿಗೆ ಕೊಡ್ತಾ ಇದ್ದೀನಿ. ಏನೋ ಅಪ್ಪ ಅಮ್ಮ ಹತ್ರ ಹೇಳಿ ಅಲ್ಲಿ ಅವರು ಅದನ್ನ ಆನ್ಸರ್ ಕೊಡಲ್ಲ ನಮ್ಮ ಹತ್ರ. ಬಟ್ ಅವರೇ ನಮ್ಗೆ ಅವರ ಒಂದು ಬೆಲೆ ಇದೆ, ಅವರು ಒಳ್ಳೆಯದಾಗಿ ನಮ್ಮನ್ನು ನೋಡಿದ್ರಿ, ಒಳ್ಳೆಯದಾಗಿ. ಒಂದು ಒಳ್ಳೆ ಅಪ್ಪ ಒಳ್ಳೆ ಅಮ್ಮ ನಮ್ಮ ಅಪ್ಪ ಅಮ್ಮ ಆ ಥರ ತುಂಬ ಕಷ್ಟ ಮಾಡಿದ್ರು. ದೇವರ ವೇಳೆಯಲ್ಲಿ ದೇವರ ಸೇವೆಯಲ್ಲಿ ಬಂದಿಲ್ಲ ಅಂದರೆ ಇವತ್ತು ಲೈಫ್ ಇರಲಿಲ್ಲ, ಗ್ಯಾರಂಟಿ. ಸೂಯಿಸೈಡ್ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ಸತ್ತೋಯ್ತೀನಿ. ಏನೋ ಒಂದು 110% ಲೈಫಲ್ಲಿ ಬರುತ್ತೆ. ಬಟ್ ದೇವರ ವೇಳೆಯಲ್ಲಿ ಸೇವೆಯಲ್ಲಿ ಬಂದಿದೆ, ನಮ್ಮ ಲೈಫಲ್ಲೇ ಲಕ್, ಭಾಗ್ಯ ದೇವರು ಬಂದಿದೆ, ಒಳ್ಳೆ ಭಾಗ್ಯ. ನೀವೀಗ ಬ್ಯಾಂಗ್ಳೂರಿನಲ್ಲಿ ಕೇರಳದಲ್ಲಿ ಬೈಬಲ್ ಸ್ಟಡಿ ಮಾಡಿ ಮತ್ತೆ ಉನ್ನತ ಶಿಕ್ಷಣಕ್ಕೆ ಬ್ಯಾಂಗ್ಳೂರು ಬಂದ್ರಿ? ಹೌದು. ಕೇರಳದಲ್ಲಿ ನಾನು 3 ವರ್ಷ BTH ಮಾಡಿ ಹೋದ ಟೈಮಲ್ಲಿ ಒಂದು ಕೋಟೆಯದೊಂದು ಒಳ್ಳೆ ಚರ್ಚ್ ಇದೆ, IPC ಫಿಲಡೆಲ್ಫಿಯಾ ಚರ್ಚ್. ಅಲ್ಲಿ ನಾನು ಅಸಿಸ್ಟೆಂಟ್ ಪಾಸ್ಟರ್ ಆಯಿತು. ಅಲ್ಲಿಂದ ನಾನು ಹೇಳಿಲ್ಲ, ಚಿಕ್ಕ ಮಕ್ಕಳದ್ದೇ ಮಿನಿಸ್ಟ್ರಿ ಹೋಗಿ ಒಂದು ಸ್ಥಳದಲ್ಲಿ ಒಂದು ವಿಲೇಜಲ್ಲಿ ನಾನೊಂದು ಚರ್ಚ್ ಸ್ಟಾರ್ಟ್ ಆಯಿತು, ಒಳ್ಳೆ ಒಂದು ಚರ್ಚ್. ಈಗ ಇವತ್ತು ಆ ಚರ್ಚ್ ಇದೆ, ಈರ ಎಂದ ಹೆಸರು, ಈರ. ಅಲ್ಲಿ ಚರ್ಚ್ ಸ್ಟಾರ್ಟ್ ಆಯಿತು. ಮತ್ತು ನಾನು ಅಲ್ಲಿ ಪಾಸ್ಟರ್, ಅಲ್ಲಿ ಫಾಸ್ಟಿಂಗ್ ಬರೋರೆ ತುಂಬ ಯೂತ್ಸ್. ಆವಾಗ ರೇಷನ್ಗೆ ದೇವರೇ ಕೇಳಿ ಅಲ್ಲಿ ಮ್ಯೂಸಿಕಲ್ ನೈಟ್. ಎಷ್ಟು ವಯಸ್ಸು ಪಾಸ್ಟರ್ ಯಾವಾಗ ನಿಮಗೆ? ಆವಾಗ ಮೋಸ್ಟ್ಲಿ ಬಂದಲ್ಲಿ ಒಂದು 22, 21, 22 ಅಷ್ಟೇ ಇರೋದು, 22, 23 ಅಷ್ಟೇ ಇರೋದು. ಅಲ್ಲಿಂದ ತುಂಬ ಜನಗಳೆಲ್ಲ ಬಂದು ದೀಕ್ಷಾ ಸ್ನಾನ ಎವ್ರಿ ವೀಕಲ್ಲಿ ದೀಕ್ಷಾ ಸ್ನಾನ ಬಂದಿದೆ. ಬಟ್ ಹೊರಗಡೆ ಒಂದು ಆಸೆ ಇದೆ, ಇಂಗ್ಲೀಷ್ ಕಲಿಬೇಕು, ಅದಕ್ಕೆ ಬ್ಯಾಂಗ್ಳೂರು ಬರಬೇಕು ಹೈಯರ್ ಸ್ಟಡಿಗೆ. ಆ ಥರ ನಾನು ಬ್ಯಾಂಗ್ಳೂರು ಬಂದಿದೆ. ಬಸ್ ಈಗ ಇನ್ನೊಂದು, ಇವಾಗ ನೀವು ಕೆಲಸ ಬಿಟ್ರಿ, ಶೆಫ್ ಕೆಲಸ ಹೋಯ್ತು. ಹೌದು, ಶೆಫ್ ಕೆಲಸ ಹೋಯ್ತು. ಹೌದು.
ಮತ್ತು ನೀವು ಸೇವೆಗಾಗಿ ಬಂದ್ರಿ. ಹೌದು. 3 ವರ್ಷ ಬೈಬಲ್ BTH ಮಾಡಿದ್ರಿ. ಹೌದು. ಇದರ ಮಧ್ಯದಲ್ಲಿ ನಿಮ್ಮ ಕೊರತೆ ಏನಿತ್ತ? ಹಣಕಾಸಿನ ಕೊರತೆ ನಿಮಗೆ ಅಲ್ಲಿ BTH ಮಾಡಬೇಕಾದ್ರೆ ಅಲ್ಲಿ ಫೀಸ್ ಕೊಡಲಿಕ್ಕೆ, ಅಲ್ಲಿ ವಾಸ ಮಾಡಲಿಕ್ಕೆ, ಇದೆಲ್ಲ ಯಾರು ನೋಡ್ತಿದ್ರು ಭಾಷೆ? ಏನೂ ಇಲ್ಲ. ಏನಿಲ್ಲ. 3 ವರ್ಷ ನಾನು ಸೆಮಿನಾರಿಯಲ್ಲಿ ಸ್ಟಡಿ ಮಾಡಿದೆ. ಈ 3 ವರ್ಷ ಒಳಗಡೆ ನಾನು ಆಗ ಫೀಸ್ ಪೇ ಮಾಡಿದೆ ಬರೀ 100 ರೂಪೀಸ್. ಸೆಮಿನಾರಿಲಿ ಬರೀ 100 ರೂಪೀಸ್. ನಮ್ಮ ಹತ್ರ ದುಡ್ಡಿಲ್ಲ. ಸೆಮಿನಾರಿ ಅವರೇ ಕೇಳಲ್ಲ. ಅಲ್ಲಿ ಒಂದು ರೂಲ್ಸ್ ಇದೆ ಆ ಟೈಮಿಲೆ. ಈ ಟೈಮಲ್ಲಿ ರೂಲ್ಸ್ ಎಲ್ಲ ಚೇಂಜ್ ಆಯಿತು. ನಮ್ಮ ಹತ್ರ ದುಡ್ಡು ಇದೆಯಲ್ಲೇ ಕೊಡಿ ಫೀಸ್, ಇಲ್ಲ ಅಂದರೆ ಕೊಡಬೇಡ. ಕಂಪಲ್ಸರಿ ಏನಿಲ್ಲ. ಕಂಪಲ್ಸರಿ ಇಲ್ಲ. ಮತ್ತು ಚಿಕ್ಕ ಚಿಕ್ಕ ಕೆಲಸಗಳಿಲ್ಲ, ಅದು ಮಾಡಿದೆ. ನಮಗೆ ಆಸೆ ಇದೆ. ಒಂದು 3:30-4 o'clock ಸ್ಟಡಿ ಮುಗಿದುಕೊಂಡು ಒಂದು 2-3 ಅವರ್ ನಮಗೆ ಸಿಗುತ್ತೆ. ಜಾಗ ಇದೆ, ಅದಿಲ್ಲ ಏನೋ ಕೆಲಸ ಮಾಡಿ, ಕಿಚನಲ್ಲಿ ಹೋಗಿ ಕೆಲಸ ಮಾಡಿ ಅದು ಮೇಂಟೆನ್ಸ್ ಮಾಡಿ ಹೋಗ್ತೇನೆ. ಊಟ 3 ಟೈಮ್ ಅಲ್ಲಿಂದ ಸಿಗುತ್ತೆ. ಒಳ್ಳೆ ಹಾಸ್ಟೆಲ್ ಇತ್ತು, ಹೊರಗಡೆ ಎಲ್ಲೂ ಹೋಗಲ್ಲ. ಲೈಬ್ರರಿ ಅಲ್ಲಿ ಇತ್ತು. അപ്പോൾ ಊಟ ಮಾಡಿಕೊಂಡೆ, ಒಳ್ಳೆಯದಾಗಿ ನಿದ್ರೆ ಮಾಡಿಕೊಂಡೆ. ಆ ಟೈಮಲ್ಲೇ ಬೈಬಳೆ ಚೆನ್ನಾಗಿ ಓದಿದ್ವಿ. ಒಳ್ಳೆ ಲೈಬ್ರರಿ, ಒಳ್ಳೆ ಟೀಚರ್ಸ್ ಇದ್ದು ಅಲ್ಲೇ. ಎಲ್ಲವರು PhD ಲೆವೆಲ್ ಒಳ್ಳೆ ಟೀಚರ್ಸ್ ಆವತ್ತಿದ್ದು. ಅದು ನಮ್ಗೆ ಒಳ್ಳೇದಾಯಿತು. 3 ವರ್ಷ ಅಲ್ಲಿ ಸ್ಟಡಿ ಮಾಡಿದೆ, ಒಳ್ಳೇದಾಯಿತು. ಬಟ್ ಬ್ಯಾಂಗ್ಳೂರು ಬಂದುಬಿಟ್ಟೆ, ಸ್ಟಡಿ ಮಾಡ್ತಾನೆ ಆಗಿಲ್ಲ. ಅವರು ಸೆಮಿನಾರಿ ಅವರು ಹೇಳಿದೆ, ಇಲ್ಲಿ ಫೀಸ್ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದೆ. ഞാൻ ಬಂದು ಹೈಯರ್ ಸ್ಟಡಿಗೆ ಜಾಯಿಂಟ್ ಆಯಿತು. ಇಂಟರ್ವ್ಯೂ ಬೋರ್ಡಿൽ, ಆ ಸೆಮಿನಾರಿ ಹೆಸರು ನಾನು ಹೇಳಲ್ಲ, ಬೋರ್ಡಿൽ ಏರಿ ಅವ್ರಿಗೆ ಕೇಳಿದೆ ನಮ್ಮ ಹತ್ರ, ನೀವು ಎಷ್ಟು ರೂಪೀಸ್ ಪೇ ಮಾಡ್ತೇನೆ? ನಾನು ಅವ್ರ ಹತ್ರ ಹೇಳಿದ್ದು ನಮ್ಮ ಹತ್ರ ದುಡ್ಡಿಲ್ಲ. ಅವ್ರು ನಮ್ಮ ಹತ್ರ ಹೇಳಿದೆ, ದುಡ್ಡಿಲ್ಲ ಅಂದರೆ ಇಲ್ಲಿ ಆಗಲ್ಲ. ಬೆಳಿಗ್ಗೆ ಬಂದು ಸಾಯಂಕಾಲ ಗೆಟ್ಔಟ್ ಆಗಿದೆ. ಅಲ್ಲಿ ಒಂದು ಹೆನ್ನೂರು ಸರ್ಕಲ್ ಇದೆ ಗೊತ್ತಾ, ಬ್ಯಾಂಗ್ಳೂರು. ಅಲ್ಲಿ ನಾನು ಒಂದು 4 ಗಂಟೆಯಿಂದ ಸಾಯಂಕಾಲ 7 o'clock ವರೆ ಸುಮ್ಮನೆ ನಿಂತಿದೆ. ಯಾಕಂದರೆ ನಮ್ಮ ಹತ್ರ ದುಡ್ಡಿಲ್ಲ. ವಾಪಸ್ ಕೇರಳಕ್ಕೆ ಹೋಗ್ಬೇಕಂದ್ರೆ ಆವತ್ತು 143 ರೂಪೀಸ್ ಟ್ರೈನ್, ಲೋಕಲ್ ಟ್ರೈನ್ ಆಗ. ನಮ್ಮ ಹತ್ರ ಆ ದುಡ್ಡಿಲ್ಲ. ದೇವರ ಹತ್ರ, ಯೇಸು ದೇವರ ಹತ್ರ ಹೇಳಿದೆ, ನಾನು ಹೋಗಲ್ಲ, ಕೇರಳಲ್ಲಿ ಹೋಗಲ್ಲ, ನಮ್ಗೆ ಬ್ಯಾಂಗ್ಳೂರು ನಿಲ್ಲಿಸ್ಬೇಕು. ಆ ಥರ 7 o'clock ಬರೀ ಅಲ್ಲಿ ನಾನು ವೆಯ್ಟ್ ಮಾಡಿದೆ. ಸ್ವಲ್ಪ ಟೈಮ್ ಬಿಟ್ಟು ಒಂದು ಬೈಕ್ ನಮ್ಮ ಮುಂದೆ ಬಂದು ಸ್ಟಾಪ್ ಆಗಿದೆ. ನಮ್ಮ ಹಳೆಯ ಒಂದು ಫ್ರೆಂಡ್ 1ನೇ ಕ್ಲಾಸಿನಿಂದ 10ನೇ ಕ್ಲಾಸ್ ವರೆ ನಮ್ಮ ಜೊತೆಲಿ ಒಂದು ಬಿಜು ಕೇಳ್ತಾ, ಏನೇ ಆಯಿತು ಇಲ್ಲಿ? ನಾನು ಹೇಳಿದೆ, ನಮ್ಗೆ ಈ ಥರ ಪರಿಸ್ಥಿತಿ ಆಯಿತು, ವಾಪಸ್ ಹೋಗುತ್ತೆ, ದುಡ್ಡಿಲ್ಲ, ಏನೂ ಇಲ್ಲ, ನೀವು ನಮ್ಮ ಜೊತೇಲಿ ಬನ್ನಿ, ನಾವು ನಿನ್ನೆ ಕರ್ಕೊಂಡು, ಅವನ ಹಿಂದೂ ಬ್ಯಾಕ್ಗ್ರೌಂಡೇ, ಅವನಿಗೆ ಕರ್ಕೊಂಡೋಗಿ ಅವರ ರೂಮಿಲ್ ಒಂದು ಸ್ವಲ್ಪ ದಿನ ನಿಂತ್ಕೊಂಡೆ. ಮತ್ತೆ ಬೇರೆ ಒಂದು ರೂಮಿಲ್ ಹೋಗಿ ಮತ್ತೆ ಅಲ್ಲಿಂದ ಸುಮಾರು ಒಂದು 7 months ನಮ್ಗೆ ಊಟ ಇಲ್ಲ, ಮನೆ ಗೊತ್ತಿಲ್ಲ, ಕೇರಳ ಗೊತ್ತಿಲ್ಲ, ನಾನು ಎಲ್ಲಿ ಹೋಗಿದ್ದು ಗೊತ್ತಿಲ್ಲ. ಆವತ್ತು ಫೋನ್ ಇಲ್ಲ, ಮೊಬೈಲ್ ಫೋನ್ ಏನೂ ಇಲ್ಲ. 2005 ಅವತ್ತು ನಮ್ಮ ಕೈಯಲ್ಲಿ ಫೋನ್ ಇಲ್ಲ. ಒಂದು ಪಾಸ್ಟರ್ ಜೊತೆಲಿ ಹೋಗಿದೆ. ಆ ಪಾಸ್ಟರ್ ಹೇಳಿದೆ, ನಿಮ್ಗೆ ಕನ್ನಡ ಗೊತ್ತಾ? ನಾನು ಹೇಳಿ, ಕನ್ನಡ ಗೊತ್ತಿಲ್ಲ. ಇಂಗ್ಲೀಷ್ ಗೊತ್ತಿಲ್ಲ. ಹಿಂದಿ ಗೊತ್ತಿಲ್ಲ. ಮತ್ತು ಏನು ಗೊತ್ತು? ಮಲಯಾಳಂ ಗೊತ್ತಾ? ನೀವು ಕೇರಳಲ್ಲಿ ಹೋಗ್ಬೇಕು, ಇಲ್ಲಿ ಏನು ಪ್ರಯೋಜನ ಇಲ್ಲ. ಅವ್ರು ನಮ್ಮಳೆ ಗೆಟ್ಔಟ್ ಆಗಿದೆ. ನಾನೊಂದು ಒಂದು ರೂಮ್ ನಮ್ಗೆ ಯಾರು ಕೊಟ್ಟಿದ್ದೆ, ಅಲ್ಲಿ ಬಂದು ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಊಟ ಇಲ್ಲ, ಯಾರು ಫ್ರೆಂಡ್ಸ್ ಇಲ್ಲ, ದುಡ್ಡಿಲ್ಲ. ಅವತ್ತು ಪೈಪು ಟಾಪ್ ವಾಟರ್ ಇದೆ ಅಲ್ಲಿ. ನಮ್ಮ ಊಟ ಅದು ಟಾಪ್ ಓಪನ್ ಮಾಡಿ ಈ ನೀರು ಹೊರಗಡೆ ಹೋಗಿದ ತಕ್ಷಣ ಟಾಯ್ಲೆಟ್ಲಿ ಹೋಗ್ಬೇಕು. ಬೆಡ್ಶೀಟ್ ಇಲ್ಲ, ಯಾಕೆ ಸೆಮಿನಾರಿ ಬಂದಲ್ಲೆಲ್ಲ ಅಲ್ಲಿ ಸಿಗುತ್ತೆ. ಬೆಡ್ ಇಲ್ಲ. ತುಂಬ ತಿಂಗಳುಗಳು ಅಲ್ಲಿ ವಾಸ ಮಾಡಿದೆ. ಅವಾಗ ಏನು ಅನ್ನಿಸ್ತಿತ್ತು ನಿಮಗೆ? ಏನೂ ಇಲ್ಲ, ಇದು ಬೇಡ, ಏನೂ ಇಲ್ಲ. ಬೇಡ ಅಂದ್ರಲ್ಲ, ಯಾರು ಏನು ಕೊಡಲ್ಲ, ಯಾರು ಫ್ರೆಂಡ್ಸ್ ಇಲ್ಲಲ್ಲ. ಅಲ್ಲ, ಈ ಲೈಫ್ ಆ್ಯಕ್ಚುಲಿ ಆ ಟೈಮಲ್ಲೇ ಚೆನ್ನಾಗಿ ಪ್ರೇಯರ್ ಮಾಡಿದ್ದೀನಿ. ನಾನು ದೇವರ ಹತ್ರ ಕೇಳಿದೆ. 1995
18,000 ಸ್ಯಾಲರಿ ಇತ್ತು ಯೇಸುವೆ, ನೀವೇ ಹೇಳಿದ ಅದು ಬಿಟ್ಬಿಡಿ ಅಂತ ಹೇಳಿದೆ. ನಾನು ಅದು ಬಿಟ್ಬಿಟ್ಟೆ. ಬಟ್ ಈ ಟೈಮಲ್ಲಿ ನಮ್ಗೆ ಊಟ ಇಲ್ಲ. 25 ರೂಪೀಸ್ ಕೊಟ್ಟಾಲೆ ಅಲ್ಲಿ ನಮ್ಮ ಹಳ್ಳಿ ಹೆಸರು MS ಪಾಳ್ಯ. MS ಪಾಳ್ಯಲ್ಲಿ ಒಂದು ತಾಜ್ ಹೋಟೆಲ್ ಇದೆ, ತಾಜ್ ಹೋಟೆಲ್. 25 ರೂಪೀಸ್ ಕೊಟ್ಟಾಲೆ ಒಂದು ಚಿಕನ್ ಬಿರಿಯಾನಿ ಸಿಗುತ್ತೆ. ನಮ್ಮ ಹತ್ರ 2 ರೂಪೀಸ್ ಇಲ್ಲ. ಅಲ್ಲಿ ವೆಯ್ಟ್ ಮಾಡಿದೆ. ದೇವರು ನಮ್ಮ ಹತ್ರ ಹೇಳಿದೆ, ನೀವು ವೆಯ್ಟ್ ಮಾಡಿ, ನಾನು ಹೋಗ್ತೀನಿ ವಾಪಸ್ ಹೋಗ್ತೀನಿ ಅಂತ ನಾನು ಹೇಳಿಲ್ಲ. ಆ ಮಾತು ಬಂದಿಲ್ಲ. ಮಾತು ಬಂದಿಲ್ಲ. ಯಾಕಂದರೆ ಜೀಸಸ್ ನಮ್ಮ ಹತ್ರ ಮಾತಾಡಿದೆ. 4 ತಿಂಗಳೊಳಗಡೆ ನಾನು ಊಟ ಮಾಡಿದ ಊಟ ಏನಂದರೆ 7 ಪ್ಯಾಕೆಟ್ ಬ್ರೆಡ್. ಒಂದು ಆಂಟಿ ಇದೆ ನಮ್ಮ ಮನೆ ಮುಂದೆಲೆ, ಆಂಟಿ ಏರ್ಫೋರ್ಸ್ ಅವರು. ಕ್ಯಾಂಟೀನಲ್ಲಿ ಹೋಗುತ್ತೆ ಆಂಟಿ, ಏರ್ಫೋರ್ಸ್ ಕ್ಯಾಂಟೀನಲ್ಲಿ ಹೋಗ್ಬೋದು ಟೈಮಲ್ಲಿ ವಾಪಸ್ ಬರುம்போರು 1 ಪ್ಯಾಕೆಟ್ ಬ್ರೆಡ್ ನಮ್ಗೆ ಕೊಡ್ತೀನಿ. ಆ ಬ್ರೆಡ್ ಶುಗರ್ಲೆಸ್ ಬ್ರೆಡ್. ಈ ಆಂಟಿ ಶುಗರ್ ಪೇಷಂಟ್, ಶುಗರ್ಲೆಸ್ ಬ್ರೆಡ್. ಆ ಪ್ಯಾಕೆಟ್ 7 ಪ್ಯಾಕೆಟ್ ಕೊಟ್ಟಿದೆ 4 ತಿಂಗಳಿಗೆ. ಅದೇ ನಮ್ಮ 4 7 ಪ್ಯಾಕೆಟ್ಸ್ ಬ್ರೆಡ್, ಅದೇ ನಮ್ಮ ಆಹಾರ. ಒಂದು ದಿನ ನಮ್ಮ ರೂಮ್ ಮುಂದೆ ಒಂದು ಮಾವಿನಕಾಯಿ, ಒಂದು ದೊಡ್ಡ ಮಾವಿನಕಾಯಿ ಇದೆ ಬೆಂಗಳೂರು, ಗೊತ್ತಾ? ಅದು ಕಟ್ ಮಾಡಿ ಈ ಮೆಣಸಿನ್ಕಾಯಿ ಪೌಡ್ರೆ ಮತ್ತು ಸಾಲ್ಟ್ ಹಾಕಿ ಕೊಡ್ತೀನಿ. ಆವತ್ತು ಅದಕ್ಕೆ 2 ರೂಪೀಸ್ 2 ರೂಪೀಸ್ ಒಂದು ಕಾಯಿಗೆ. ನಮ್ಮ ಮನೆ ಬಂದು ಈ ಮಕ್ಕಳೆಲ್ಲ ಓಡಿ ಬಂದು ದುಡ್ಡು ಕೊಟ್ಟಿದ್ದೆಲ್ಲ ನಾನಿಲ್ಲ, ಈಗ ಸುಮ್ಮನೆ ನೋಡ್ತಾ ಇದ್ದೀನಿ. ನಮ್ಗೆ ದುಡ್ಡಿಲ್ಲ. ಒಂದು ಕಾಯಿ ಅವನು ತೆಗೆದು ಸ್ಲಿಪ್ ಆಗಿ ಈ ಮೋರಿ, ಗೊತ್ತಾ? ವೇಸ್ಟ್ ವಾಟರ್ ಮೋರಿಲಿ ಹೋಯ್ತು. ಇವನ್ ಅದು ತೆಗೆದಿಲ್ಲ. ಇವರು ಹೋಯ್ತು. ಇವರು ಹೋಗಿ ಆಮೇಲೆ ಅರ್ಧ ಗಂಟೆ ಕೆಲಸ ಮಾಡಿ ಆ ಮೋರಿಲಿ ಕೈ ಹಾಕೋಕ್ಕಾಗಲ್ಲ, ಕಾಲು ಹಾಕೋಕ್ಕಾಗಲ್ಲ, ವೇಸ್ಟ್ ಹೋಗ್ದ್ವ ಮೋರಿ. ಅದು ನಾನು ತೆಗೆದು ವಾಶ್ ಮಾಡಿ ಆವತ್ತಿಂದ ಊಟ ಈ ಮಾವಿನಕಾಯಿ. ಆ ಥರ ಪರಿಸ್ಥಿತಿಯಲ್ಲೇ ನಾನು ಒಂದು 1 ಇಯರ್ ಅಲ್ಲಿ ವೆಯ್ಟ್ ಮಾಡಿದ್ದೆ. 1 ಇಯರ್ ವೆಯ್ಟ್ ಮಾಡ್ಬೋದು ಟೈಮಲ್ಲೇ ಲಾಸ್ಟ್ ಸತ್ಯ ಅಂಗಳ ಮುಂದೆ ಕೇಳಿದ್ದಾರೆ. ಎಜುಕೇಶನ್ ಇದೆ, BTH ಮಾಡಿದ್ದೀನಿ. ಬೇಕಾದ್ರೆ ಕಳ್ಸಕ್ಕೆ ಹೋಗ್ತೀನಿ, ಕಳ್ಸ ಸಿಗುತ್ತೆ. 110% ಕಳ್ಸ ಸಿಗುತ್ತೆ. ಬಟ್ ದೇವರು ನಮ್ಮ ಮೇಲೆ ಉಳ್ಳ ಚಿತ್ತ, ದೇವರ ಹಿತ ನಮ್ಗೆ ಅರ್ಥ ಆಯಿತು. ದೇವರ ಕರೆ ಹೇಳಿದೆ, ಹೋಗ್ಬಾರ್ದು, ನಾನು ನಿಮ್ಗೊಂದು ಮಾನ್ಯತೆ ಕೊಡ್ತೀನಿ. ಅದೇ ಒಂದು ದಿನ, ತುಂಬ ದಿನಗಳಾಯಿತು. ಒಂದು ದಿನ ಸಾಯಂಕಾಲ ಒಂದು 5:30-6 ಗಂಟೆಗೆ ಎವ್ರಿ ಡೇ ನಾನು ಟೌನಿಗೆ ಹೋಗುತ್ತೆ. ಟೌನ್ ಹತ್ರ ಅಲ್ಲಿ ಒಂದು ಮಲಯಾಳಿ ಶಾಪ್ ಇದೆ. ಅವ್ರು ಮುಸ್ಲಿಂ ಅವರು. ಅವನು ಸುಮ್ಮನೆ ಜೊತೆಯಲ್ಲೇ ಅವ್ರ ಬಿಸ್ನೆಸ್ ಎಲ್ಲ ನೋಡಿಕೊಂಡು ಈ ಥರ ನಿಲ್ತಾನೆ. ಮತ್ತು ಒಂದು 1 ಅವರ್ ಬಿಟ್ಟು ರೂಮಿಗೆ ಬಂದು ನೀರು ಹಾಕಿ ಮಲ್ಕೊಂಡಿದ್ದೆ. ಅದೇ ಕೆಲಸ. ಒಂದು ದಿನ ಸಾಯಂಕಾಲ ಇವನ ಹೆಸರು ನಿಸಾರ್ ಅಂತ, ನಮ್ಮ ಫ್ರೆಂಡ್ ನಿಸಾರು. ಹೇಳಿದ್ದೀನಿ, ನೀವು ಪ್ರೀಸ್ಟ್ ಅಲ್ಲೇ? ಎಸ್, ಐ ಆಮ್ ಎ ಪ್ರೀಸ್ಟ್. ನಮಗೊಂದು ವಿಷಯ ಇದೆ, ಪ್ರೇಯರ್ ಮಾಡ್ತೀರಾ? ನಮ್ಮ ಹತ್ರ ಹೇಳಿದ್ದೀನಿ, ಪ್ರೇಯರ್ ಮಾಡ್ತೀನಿ. ಅವರೇ ನಮ್ಮ ಹತ್ರ ಒಂದು ವಿಷಯ ಕೊಟ್ಟಿದೆ. ನಾನು ಆ ವಿಷಯಕ್ಕಾಗಿ ಪ್ರೇಯರ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ 10 o'clock ಅವ್ರಿಗೆ ಆನ್ಸರ್ ಸಿಗ್ತು. ಮತ್ತು ಒಂದು 12 o'clock 12:30 ಆ ಟೈಮಲ್ಲಿ ನಿಸಾರ್ ಅವ್ರ ಜೊತೆಯಲ್ಲೇ ಅವ್ರ ಬಾಪ ಎಲ್ಲ ನಮ್ಮ ರೂಮಿಗೆ ಬಂದಿತ್ತು. ನಮಗೆ ಒಳ್ಳೇದಾಯಿತು, ನಮ್ಗೆ ಆನ್ಸರ್ ಸಿಗುತ್ತು. ನೀವು ಪ್ರೇಯರ್ ಮಾಡಿ ಇಲ್ಲೇ ದೇವರ ಆಶೀರ್ವಾದಕ್ಕೆ. ನಮ್ಮ ಹತ್ರ ಒಂದು ಕೆಟ್ಟ ನೋಟು ಕೊಟ್ಟಿದೆ ಅವತ್ತು, 100 ರೂಪೀಸ್, 10,000 ರೂಪೀಸ್. ಜೊತೆಯಲ್ಲೇ ಒಂದು ಮೊಬೈಲ್ ಕೊಟ್ಟೆ, ಒಂದು ಅಲ್ಕಾಟಿಲ್ ಮೊಬೈಲ್, ದೊಡ್ಡ ಮೊಬೈಲ್. ಅದರಲ್ಲಿ ಒಂದು ಸಿಮ್ ಇದೆ. ನಂಬರ್ ನಮ್ಗೆ ಗೊತ್ತಿಲ್ಲ. ಆವತ್ತು BSNL ಮಾತ್ರ, ಬೇರೆ ಯಾವುದೂ ಇಲ್ಲ. ನಮ್ಮ ಕೈಲಿ ಕೊಟ್ಟಿದ್ದು. ಯಾನಿ 10,000 ರೂಪೀಸ್ ಎಲ್ಲ ನಮ್ಗೆ ಫುಲ್ಲು ಖುಷಿ ಆಯಿತು. ಇದು ಮೊಬೈಲೆಲ್ಲ ಅಲ್ಲಿ ಬೆಚ್ಚೆ ಬೇಗ ಒಂದು 100 ಇಸ್ಕೊಂಡು ತಾಜು ಹೋಟೆಲ್ ಹೋಗಿ 2 ಬಿರಿಯಾನಿ ತಗೊಂಡಿದ್ದೆ. ಒಂದು ಬಿರಿಯಾನಿ ಅಲ್ಲಿಂದ ಊಟ ಮಾಡಿ ಮತ್ತೆ ಪಾರ್ಸಲ್ ತೊಗೊಂಡು ಬಂದೆ. ರೂಮಲ್ಲಿ ಫೋನೆಲ್ಲ ನೋಡಿ ಒಂದು 4 ಗಂಟೆಗೆ ಸಾಯಂಕಾಲ 4 o'clock ಈ ಫೋನಲ್ಲಿ ಒಂದು ಕಾಲ್ ಬಂದಿತ್ತು. ಆ ಕಡೆಯಿಂದ ಒಂದು
ಒಂದು ಪೆರಿಸಾಯವರು ವಯಸ್ಸಾದವರು ತಮಿಳ್ ಪಾಸ್ಟರ್ ಪ್ರೈಸ್ ದ ಲಾರ್ಡ್ ಕೇಳ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್, ನಾನು ಪ್ರೈಸ್ ದ ಲಾರ್ಡ್ ಅವ್ರು ಹೇಳಿದ ವಿಷಯ ನಮ್ಮ ಲೈಫಲ್ಲೇ ಶಾಕ್ ಆಯಿತು. ಅಲ್ಲಿಂದ ಟರ್ನಿಂಗ್ ಪಾಯಿಂಟ್. ಅವ್ರು ಹೇಳಿದ ನಮ್ಮ ಚರ್ಚಲ್ಲೇ 21 days ಫಾಸ್ಟಿಂಗ್. ಇವತ್ತು 12ನೇ ದಿನ ഞാൻ ആഫ്റ്റർനൂണ് ഞാൻ ಪ್ರೇಯರ್ ಮಾಡ್ಬೋದ ಟೈಮಲ್ಲಿ ನಮ್ಮ ರೂಮಲ್ಲಿ ಒಂದು ದೇವದೂತರು ಬಂದು ನಮ್ಮ ಬೈಬಲ್ ಓಪನ್ ಮಾಡಿ ಫ್ರಂಟ್ ಪೇಜಿಲೆ ಈ ಮೊಬೈಲ್ ನಂಬರ್ ರೈಟಿಂಗ್ ಮಾಡಿ ಕೊಟ್ಟಿದ್ದೀನಿ. ಅವರು ಹೇಳಿಯ ವಿಷಯ ಆ ನಂಬರಿಲ್ಲ ഞാൻ ಫೋನ್ ಮಾಡಿ ನೀ ಪಾಸ್ಟರಾ ಪಾಸ್ಟರ್ ಕೇಳಿದೆ. ഞാൻ പറഞ്ഞു യെസ് ഐ ആം എ പാസ്റ്റർ. ನೆಕ್ಸ್ಟ್ ಕ್ವಶನ್, ಇವತ್ತು ಸಾಯಂಕಾಲ ನಮ್ಮ ಚರ್ಚಿಗೆ ಪ್ರೇಯರ್ನ ಬರುತ್ತೆ, ಒಂದು ಮೆಸೇಜ್ ಕೊಡ್ತೀರಾ? ಬೇಗ ಅವರ ಅಡ್ರೆಸ್ ಕೊಟ್ಟಿದೆ. ನಾನು ಈ ನಿಸಾರ್ ಜೊತೆಲಿ ಹೋಗಿದೆ, ಅಂಗಡಿಲಿ ಹೋಗಿ. ನಮ್ಗೆ ಏರಿಯಾ ಗೊತ್ತಿಲ್ಲ, ಆ ಕಡೆ ಹಳೆ ಏರ್ಪೋರ್ಟ್ ಹತ್ರ ಇವರ ಚರ್ಚ್. ನಿಸಾರ್ ಹತ್ರ ನಾನು ಹೇಳಿದ್ದೀನಿ, ನಿಸಾರ್ ಒಂದು ಮೀಟಿಂಗ್ ಇತ್ತು, ನಮ್ಮ ಜೊತೆಲಿ ಬರ್ತೀರಾ? ಅವನೊಂದು ಬೈಕ್ ಇದು ಹೀರೋ ಹೋಂಡಾ ಸ್ಪ್ಲೆಂಡರ್. ಅವನು ನಮ್ಮ ಜೊತೆಲಿ ಬಂದು 8 ಗಂಟೆ ಆಯ್ತು ಅಲ್ಲಿ ಹೋಗ್ಬೋದಿಟ್ಟೆ. ಒಂದು ದೊಡ್ಡ ಹಾಳು, ಫುಲ್ ಜನಗಳು, ತಮಿಳಿಯನ್ಸ್ ಜಾಸ್ತಿ. ಸ್ಟೇಜಲ್ಲಿ ಪಾಸ್ಟ್ ಕರೆದ ವಯಸ್ಸು ಅವರು ತೀರೋಗಿದೆ, ಈಗ ಇಲ್ಲ. ಕರೆದಿನಿ, ನಾನಲ್ಲಿ ಹೋಗಿ ಚೇರ್ಲು ಕೂತ್ಕೊಂಡು ಇವರೇನು ಇಂಟ್ರೊಡ್ಯೂಸ್ ಮಾಡಿಲ್ಲ, ನಾನು ಯಾರಿಂದೋ ಹೆಸರು ಏನು ಹೇಳಿಲ್ಲ. ವರ್ಷ ಮುಗಿದ ಮೇಲೆ ನಮ್ಮ ಹತ್ರ ಮೈಕ್ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ, ಪಾಸ್ಟರ್ ನಮಗೆ ಕನ್ನಡ ಬರಲ್ಲ, ತಮಿಳು ತೆರಿಯಿಲ್ಲ. ಅವರು ನಮ್ಮ ಹತ್ರ ಹೇಳಿದೆ, ಅದೇನು ನಮ್ಗೆ ಕೇಳಿಸಬಾರ್ದು, ನಮ್ಮ ಹತ್ರ ಅದೇನು ಮಾತಾಡಬಾರ್ದು. ನಾನಲ್ಲ ನಿಮ್ಮ ಕರೆದಿದ್ದು, ದೇವರು ಡೈರೆಕ್ಟ್ ನಿನ್ನೆ ಅಪಾಯಿಂಟ್ಮೆಂಟ್ ಮಾಡಿದೆ. ഞാൻ പ്രീച്ചിങ് ಮಾಡುವುದ ಟೈಮಲ್ಲೇ മലയാളത്തിൽ ദേവർക്ക് നാമം ಒಳ್ಳೆಯದಾಗಲಿ ವಾഴ്ത്തപ്പെടുമാകಲಿ ಎಂದು ಹೇಳಿಯ ಟೈಮಲ್ಲೇ ಬ್ಯಾಕಿൽ നിന്ന് ಒಂದು ಲೇಡಿಗೆ ಕೆಟ್ಟ ಆತ್ಮಾವು ದುರಾತ್ಮ ಎಳಗಿ ಮುಂದೆ ಬಂದು ಸರೆಂಡರ್ ಮಾಡಿದೆ. ಆವತ್ತು ನಾನು ಪ್ರಸಂಗ ಮಾಡಿ ಪ್ರೀಚ್ ಮಾಡಿ ಇರ್ಬೋಳ ಟೈಮಲ್ಲೇ 10:45 ಆವತ್ತೊಂದು ಮಲಯಾಳದಲ್ಲಿ ಒಂದು ಬ್ರದರ್ ಬಂದು ಟ್ರಾನ್ಸ್ಲೇಟ್ ಮಾಡಿ. ಭಯಂಕರವಾಗ ದೈವ ಸಾನ್ನಿಧ್ಯ. ನಮ್ಗೆ ಗೊತ್ತಿಲ್ಲ, ಫಸ್ಟ್ ಮೀಟಿಂಗ್ ಬ್ಯಾಂಕ್ ಕರ್ನಾಟಕದಲ್ಲೇ ಫಸ್ಟ್ ಮೀಟಿಂಗ್, ಪರಿಚಯ ಇಲ್ಲ ಯಾರು. ಆವತ್ತು ನಮ್ಗೆ ಅರ್ಥ ಆಯಿತು, ಇದಕ್ಕೆ ದೇವರು ನಮ್ಮ ಕರೆಸಿದ್ದು. ಅವತ್ತು ಅಲ್ಲಿಂದ ಮತ್ತೆ ವಾಪಸ್ ಹೋಗಿಲ್ಲ, ವಾಪಸ್ ನೋಡಿಲ್ಲ, ಮತ್ತೆ ವಾಪಸ್ ನೋಡಿಲ್ಲ. ಅದಕ್ಕೆ ಮಧ್ಯದಲ್ಲೇ ಬಹಳ ಪ್ರಶ್ನೆಗಳು ಬಂದು, ಕಷ್ಟಗಳು ಬಂದು, ಫೇಸ್ ಮಾಡಿ ತುಂಬ ವಿಷಯಗಳು ಫೇಸ್ ಮಾಡಿದ್ದು. ಬಟ್ ಇವತ್ತು ಈ ಇಂಟರ್ವ್ಯೂ ಟೈಮಲ್ಲೇ ನಮ್ಗೊಂದೇ ಸಾಕ್ಷ್ಯ, ಯೇಸು ಒಳ್ಳೆಯದು. ಯೇಸು ನಮ್ಮ ಲೈಫ್. ದೇವರು ಇಲ್ಲಿ ಬರ್ಬೋದು ಟೈಮಲ್ಲೇ ಅದೆಲ್ಲ, ಇಲ್ಲಾಂದರೆ ಸುಮ್ಮನೆ ಮನೆಗೆ ಕೂತ್ಕೊಂಡಲ್ಲಿ ನೀವು ಕರಲ್ಲ ನಮ್ಮಳೆ ಇಲ್ಲ. ಓಕೆ, ಅದು ದೇವರು ಒಳ್ಳೆಯ ದೇವರೇ. ತುಂಬ ವಿಷಯಗಳು, ಅದೇ ನಮ್ಮ ಸಾಕ್ಷ್ಯ. ಮತ್ತೆ ಅದು ನೀವು ಆದರೆ ಮೀಟಿಂಗ್ ಹೋದಿ. ಹೌದು, ಮೀಟಿಂಗ್ ಹೋದ ನಂತರ ನಿಮ್ಗೆ ಬೇರೆ ಮೀಟಿಂಗ್ ಸಿಕ್ಕಿತಾ? ಅಲ್ಲ, ಮತ್ತೆ ಹೇಗೆ ನೀವು ಸೇವೆ ಹೇಗೆ ಸ್ಟಾರ್ಟ್ ಮಾಡಿ? ಆ ಮೀಟಿಂಗಿನಿಂದ ಆ ಮೀಟಿಂಗ್ ಮುಗಿದ ಮನೆ ಬಂದು ಈ ನಂಬರ್ ಆಲ್ರೆಡಿ ಪಾಸ್ಟ್ ಹತ್ರ ಇತ್ತು, ನಮ್ಗೆ ಕೊಡಬೇಡ, ದೇವರು ಕೊಟ್ಟಿದ್ದೀನಿ. ಆ ಮೀಟಿಂಗ್ ಮುಗಿದ ಮೇಲೆ ഒരു 4-5 ಮೀಟಿಂಗ್ ಅಲ್ಲಿ ಇಲ್ಲಿಂದೆಲ್ಲ ಕಾಲ್ ಮಾಡಿ, ಚಿಕ್ಕ ಮೀಟಿಂಗ್. ಆ ಚರ್ಚಲ್ಲಿ ಬೇರೆ ಮನೆಗಳು ಫಾಸ್ಟಿಂಗ್ ಪ್ರೇಯರ್ ಇತ್ತು, ಆ ಪಾಸ್ಟರ್ ಕರಿಬೇಕು ಅಂತ ಪಾಸ್ಟರ್ ಹತ್ರ ಹೇಳಿ. അപ്പോൾ ಒಂದು 4-5 ಮೀಟಿಂಗ್ ಬಂದು ಆ ಪಾಸ್ಟರ್ ಅಲ್ಲಿಂದ ಕೊಯಂಬತ್ತೂರ್ಗೂ ನಮ್ಮ ನಂಬರ್ ಕೊಟ್ಟಿದೆ. ಕೊಯಂಬತ್ತೂರು ನಾನು ಹೋಗಿದೆ, ಕೋವೈ ಪುತ್ತೂರಿಂದ ಒಂದು ಜಾಗ ಇದೆ, ಅಲ್ಲಿ ಚರ್ಚಲ್ಲಿ ಹೋಗಿ ಮತ್ತೆ ಅಲ್ಲಿಂದ ನಂಬರಿಗೆ ಸ್ಪ್ರೆಡ್ ಆಯಿತು. ಎಲ್ಲರಿಗೂ ಬಂದು ಆ ಥರ ಎಲ್ಲ ಮೀಟಿಂಗ್ ಬಂದು ಮೀಟಿಂಗ್ಗಳು ಸ್ಟಾರ್ಟ್ ಆಯಿತು. ಒಳ್ಳೆಯ ಅವಸ್ಥೆಗಳು ಇದೇ ಥರ ಬಂದದ್ದು. ಫಸ್ಟ್ ಈಗ ಆ ಮೀಟಿಂಗ್ ಬಂತಲ್ಲ, ಮೀಟಿಂಗ್ನಲ್ಲಿ ಖಂಡಿತವಾಗಿ ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದ. ಹೌದು, ಅಲ್ಲ, ಶಕ್ತವಾಗಿ ಉಪಯೋಗ ಮಾಡ್ತಾ. ಈಗ ನೀವು ಆ ಮೀಟಿಂಗ್ನ ಹಿಂದೆಗಡೆ ಹೋಗ್ತಿದ್ರ, ಅಲ್ಲ ಬೇರೆ ಏನು ಸೇವೆ ಪ್ರಾರಂಭ ಮಾಡಿದ್ರ ಆ ಟೈಮಲ್ಲ? ಆ ಟೈಮಲ್ಲಿ ಫುಲ್ ಫೋಕಸ್ ಮಾಡಿದ್ದು ಮೀಟಿಂಗ್. ಸ್ವಲ್ಪ ದಿನಗಳು ಬಿಟ್ಟು ನಮ್ಮ ಒಂದು ಸಿಸ್ಟರ್ ಬಂದಿದೆ ಬ್ಯಾಂಗ್ಳೂರು, ನಮ್ಮ ಪಪ್ಪ ಚಿಕ್ಕಪ್ಪ ಮಗಳು, ಅವ್ರು ನೇರ್ಸಿಂಗ್ ಆಗಿ ಬಂದಿದೆ. ಆ ಟೈಮಲ್ಲಿ ನಾನೊಂದು ಡೆಲಿವರೆನ್ಸ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಡೆಲಿವರೆನ್ಸ್ ಮೀಟಿಂಗ್ ಅದು ತುಂಬ
ಪ್ರಯೋಜನ ಆಯಿತು. ಯೂತ್ಸ್ ಜಾಸ್ತಿ ರಕ್ಷಣೆ ಬಂದಿದೆ, ಜಾಸ್ತಿ ಯೂತ್ಸ್ ದೀಕ್ಷಾ ಸ್ನಾನ ಮಾಡಿದೆ, ಅದೊಂದು ಚರ್ಚಾಗಿ ಫಾರ್ಮ್ ಮಾಡಿದೆ. ಅದು ನಾನು ಬಿಟ್ಬಿಟ್ಟು ಕೊಟ್ಟಿದ್ದೆ. ಅದೇ ಥರ ಮತ್ತು ಬೇರೆ ಒಂದು ನಮ್ಮ ಅಲ್ಲಿ MS ಪಾಳ್ಯ ಕಡೆಯಲ್ಲಿ ನಮ್ಮೊಂದು ಸ್ನೇಹಿತರ ಪಾಸ್ಟರ್ ಇತ್ತು, ಲೆವಕುಮಾರ್ ಜೊತೆಯಲ್ಲೇ ಚರ್ಚ್ ಸ್ಟಾರ್ಟ್ ಮಾಡಿದೆ. ಅವ್ರ ಜೊತೆಯಲ್ಲಿ ನಾನು ಹಾಸನಲ್ಲಿ ಬಂದುಬಿಟ್ಟೆ. ಅವರೇ ಲೆವಕುಮಾರ್ ಪಾಸ್ಟರ್ ಅದು ಮಾಡಿದೆ, ಅವ್ರ ಜೊತೆಲಿ ಬಂದುಬಿಟ್ಟೆ. ಹಾಸನಲ್ಲೇ ಸ್ವಲ್ಪ ದಿನ ಇದು ವರ್ಕ್ ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ. ಮತ್ತು ನಮ್ಮ ಶುಶ್ರೂಷ, ನಮ್ಮ ಮಿನಿಸ್ಟ್ರಿ ಫುಲ್ ಚರ್ಚ್ ಇನ್ವಾಲ್ವ್ಡ್ ಅಲ್ಲ. ದೇವರೆಲ್ಲ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಅಪೋಸ್ಟೋಲಿಕ್ ಮಿನಿಸ್ಟ್ರಿ ಅದಿಲ್ಲೇ ನೆನಪು ಫುಲ್ ಇನ್ವಾಲ್ವ್ಡ್ ಆಗಿದೆ. ಹತ್ತಿರ ಬಂದ್ಬಿಟ್ಟು ಬೆದ್ದೇಲೇಜಿ ಚರ್ಚಿಲ್ ಬಂದಿದೆ. ಚರ್ಚ್ ನಮ್ಗೆ ಒಳ್ಳೆ ಸಪೋರ್ಟ್. ಬೆತ್ತಲೇಜಿ ಚರ್ಚ್ ಬಂದು ಎಷ್ಟು ವರ್ಷ ಆಯ್ತು? 8 ವರ್ಷ ಆಯಿತು. 8 ವರ್ಷ. ಅಲ್ಲಿ ಏನೇ ಸೇವೆ ಮಾಡ್ತಾ ಇದ್ದೀರಿ? ಆ್ಯಕ್ಚುಲಿ ಸುಮಾರು ಪಾಸ್ಟರ್ಸ್ ಇದೆ ಅಲ್ಲಿ. ಪಾಸ್ಟರ್ಸ್ಗಳಿದೆ, ಏರಿಯಾ ಪಾಸ್ಟರ್ಸ್ ಇದೆ, ಏರಿಯಾ ಲೀಡರ್ಸ್ ಇದೆ, ಅಪೋಸ್ಟೋಲಿಕ್ ಮಿನಿಸ್ಟರ್ಸ್ ಇದೆ. ಅದರಲ್ಲಿ ಅಪೋಸ್ಟೋಲಿಕ್ ಮಿನಿಸ್ಟರ್ಸ್ ಆ ಲಿಸ್ಟಲ್ಲೇ ನಾನು ಬರುತ್ತೆ. ಗೊತ್ತಾಯ್ತಾ? ಆ ಆರ್ಡಿನೇಷನ್ ಚರ್ಚಿಂದ ಕೊಟ್ಟಿದೆ. ನಮ್ಗೆ ಎಲ್ಲಿ ಬೇಕಾದ್ರೂ ಮಿನಿಸ್ಟ್ರಿಗೆ ಹೋಗ್ತಾನೆ ಆಗುತ್ತೆ. ಯಾವ್ದು ಕಂಟ್ರಿನ ಖರೀದಿಯಲ್ಲಿ ನಾವು ಹೋಗುತ್ತೆ, ಅಲ್ಲಿ ಹೋಗಿ ಮಾಡುತ್ತೆ. ಬಟ್ ಚರ್ಚ್ ಮೇನ್ ಮಿನಿಸ್ಟ್ರಿಗೆ ಚರ್ಚಲ್ಲಿ ಇನ್ವಾಲ್ವ್ ಮಾಡಬೇಕು. ಇವತ್ತೊಂದು ಚರ್ಚಲ್ಲಿ 40 days ಫಾಸ್ಟಿಂಗ್ ಪ್ರೇ ಸ್ಟಾರ್ಟ್ ಆಗುತ್ತೆ. ಈ 40 days ಚರ್ಚ್ ಒಳಗಡೆ ಇರಬೇಕು. ಲಾ ಅಲ್ಲ, ಚರ್ಚ್ ಲಾ ಅಲ್ಲ, ನಮ್ಮ ಇಷ್ಟ. ಎವ್ರಿ ಮಂತ್ ಸೆಕೆಂಡ್ ವೀಕ್ಲೆ 3 days ಫಾಸ್ಟಿಂಗ್ ಪ್ರೇ ಇರುತ್ತೆ. ನಾನು ಎಲ್ಲಿ ಮೀಟಿಂಗಿನ ಹೋಗಿ ಅಲ್ಲೂ ಎವ್ರಿ ತಿಂಗಳು ಆ 3 ದಿನ ಬೆದಲ್ಲಿ ಇರ್ತೇನೆ, ಗ್ಯಾರಂಟಿ. ಏನಕ್ಕೆ ನಮ್ಮ ಲೈಫಲ್ಲಿ ಅದು ಬ್ಲೆಸ್ಸಿಂಗ್ಸ್. ಎಲ್ಲಿ ಹೋಗಿ ಅಲ್ಲ ನಾನು ಇಲ್ಲಿ ಬರ್ತೆ, ಅದು ಬ್ಲೆಸ್ಸಿಂಗ್ಸ್. ಮತ್ತು ಒಳ್ಳೆ ಒಂದು ಲೀಡ್ರ್ ಪಾಸ್ಟರ್ ಎಮ್ ಎ ವರ್ಗೀಸ್, ಪಾಸ್ಟರ್ ಎಬ್ರಾಮ್ ವರ್ಗೀಸ್. ಪಾಸ್ಟರ್ ಎಮ್ ಎ ಅಂಗಳು ಬಂದ್ಬಿಟ್ಟು ನಮ್ಮೊಂದು ಅಪ್ಪ ಥರ ಒಳ್ಳೆ ಲೀಡ್ರ್. ನಾನು ಇಂಡಿಯಾದಲ್ಲಿ ತುಂಬ ಪಾಸ್ಟರ್ಸ್ನ ನೋಡಿದ್ದೇನೆ, ಹುಟ್ಟಿ ಬಳಂದದ್ದು ಪೆಂಟೆಕೋಸ್ಟ್. ಬಟ್ ಕೆಲವ್ರಿಗೆ ಪ್ರಸಂಗ ಇತ್ತು, ಲೈಫ್ ಇರಲಿಲ್ಲ. ಕೆಲವ್ರಿಗೆ ಲೈಫ್ ಇತ್ತು, ಪ್ರಸಂಗ ಇರಲಿಲ್ಲ. ಬಟ್ ಪಾಸ್ಟರ್ ಎಮ್ ಎ ವರ್ಗೀಸ್ ಎಲ್ಲ ಇದೆ, ಒಂದು ಸಾಕ್ಷಿ ಇದೆ. ಅದಕ್ಕೆ ನಮ್ಗೆ ಒಳ್ಳೆ ಒಂದು ಲೀಡ್ರ್ ಇದೆ. ಅದೇ ಥರ ಎಬ್ರಾಮ್ ವರ್ಗೀಸ್, ಪಾಸ್ಟರ್ ಸುನಿಲ್ ನಮ್ಮ ಲೀಡರ್ಶಿಪ್ಪಲ್ಲಿ ಪಾಸ್ಟರ್, ಒಳ್ಳೆ ಪಾಸ್ಟರ್. ತುಂಬ ಬಹುಮಾನ, ತುಂಬ ನಮಗೆಲ್ಲ ತುಂಬ ನಾವು ಯಾವುದೇ ರೀತಿ ಮೇಲೆ ಬರಬೇಕು ಅಂತ ನಮ್ಮ ಆಸೆ ಇಟ್ಟಾಲೆ ಅವ್ರಿಗೆ ಅದು ಅರ್ಥ ಆಗುತ್ತೆ, ಅವ್ರು ಹೆಲ್ಪ್ ಮಾಡ್ತೀನಿ. ಅದೇ ಥರ ಪಾಸ್ಟ್. ಈಗ ಪಾಸ್ಟ್ ಈ ಮಿನಿಸ್ಟ್ರಿಗೋಸ್ಕರ ನೀವು ಬ್ಯಾಂಗ್ಳೂರಲ್ಲಿ ಈಗ ಅವ್ರ ಜೊತೆಲಿ ಎಮ್ ಎ ವರ್ಗೀಸ್ ಅವರ ಸೇವೆಯಲ್ಲಿ ನೀವು ಬೆತ್ತಲೇಜಿ ಈ ಮಿನಿಸ್ಟ್ರಿಂದ ಅವರು ಕಳಿಸಲ್ಪಟ್ಟು ನೀವು ಹೋಗ್ತೀರಾ, ಅಲ್ಲಿ ನೀವು ನಿಮ್ಮನ್ನು ಕರೆದಾಗ ನೀವು ವೈಯಕ್ತಿಕವಾಗಿ ಹೋಗ್ತೀರಾ ಸೇವೆಗೆ? ಎರಡು ಟೈಪಲ್ಲಿ ಇದೆ. ಇಪ್ಪ ಪಾಸ್ಟರ್ಗಳ ಹತ್ರ ಯಾರಾದರೂ ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ನಮಗೊಂದು ಪಾಸ್ಟರ್ ಬೇಕು, ಒಳ್ಳೆ ಮೆಸೇಜ್ ಕೊಡಬೇಕು, ಶುಶ್ರೂಷೆ ಇರಬೇಕು, ಪಾಸ್ಟರ್ಗಳು ನಮ್ಮ ನಂಬರ್ ಕೊಡ್ತಾ ಇದ್ದೀನಿ. ಇಂಡಿವಿಜುವಲ್ ಆಗಿ ನಮ್ಗೆ ಜಾಸ್ತಿ ಮೀಟಿಂಗ್ಗಳು ಬರುತ್ತೆ, ಚರ್ಚಲ್ಲಿ ಬರುತ್ತೆ. ಸುನಿಲ್ ಪಾಸ್ಟರ್ ಅಂದರೆ ಚರ್ಚ್ ಅಂದರೆ ಲಾಸ್ಟ್ ಟೈಮ್ ನಾನು ಕುವೈಟಿಲಿ ಹೋಗಿದ್ದೀನಿ. ಅದು ಎಮ್ ಎ ಪಾಸ್ಟರ್ ಎಮ್ ಎ ವರ್ಗೀಸ್ ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದೆ. ನಮ್ಮೊಂದು ಹುಡುಗ ಇದೆ, ಒಳ್ಳೆ ಮಿನಿಸ್ಟ್ರಿ ಅಂತ ಹೇಳಿ ಬಿಟ್ಟಿದೆ. ಆ ಥರ ಹೋಗಿ ಅಲ್ಲೇ ಚರ್ಚ್ ಥ್ರೂ ಹೋಗಿ ಅಲ್ಲೇ ಒಳ್ಳೆ ಮಾನ್ಯದ ಅಲ್ಲ ಯಾವ್ದು ಕಂಟ್ರಿಲಿ ಚಂದ ಬೆದೆಯಲ್ಲಿಂದ ಬೇರೆ ಅಲ್ಲಿ ಹೋಗಿ ಏನು ಫೋನ್ ಮಾಡಬೇಡ, ಅಲ್ಲೇ ಒಂದು ಡೀಸೆಂಟ್ ಆಗಿ ಕೂತ್ಕೊಂಡು ಮಿನಿಸ್ಟ್ರಿ ಮಾಡ್ತಾನೆ ಆಗುತ್ತೆ. ಅದೇ ಬೆದೆಯಲ್ಲಿ ಆ ಥರ ಮಾಡ್ತಾರೆ. 2 ಟೈಪಲ್ಲೇ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಮ್ಮ ಅಲ್ಲಿ ಇಲ್ಲಿ ಎಲ್ಲ ಮೀಟಿಂಗ್ ಕೇಳ್ಕೊಂಡು ನಮ್ಮ ಫೋನ್ ಮಾಡಿದವರಿದೆ, ಇಂಡಿವಿಜುವಲ್ ಮೀಟಿಂಗ್ ಇದೆ. ಮತ್ತು ಚರ್ಚಿಂದ ನಮಗೆ ತುಂಬ 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 ಸಲ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ ಆ ಥರ. ಬಸ್ ಈಗ ನೀವು ಚರ್ಚಿಂದ ಎಲ್ಲಿ ಸೇವೆ, ಈಗ ಎಲ್ಲಿಗೆ ಸೇವೆ ಹೋಗಬೇಕಾದ್ರೆ ನಿಮ್ಮ ಚರ್ಚಿನ ಪಾಸ್ಟಿಗೆ ಹೇಳ್ತೀರಾ? ನಾನು ಹೇಳ್ತೀನಿ. ಇಪ್ಪ ಇಲ್ಲಿ ಉಡುಪಿ ಬಂದಿದೆ, ನಾನು 1 ವೀಕ್ ಮುಂದೆ ನಾನು ಹೇಳ್ತೀನಿ, ಪಾಸ್ಟರ್ ನಾನು ಇಷ್ಟು ದಿನ ಇಲ್ಲಿ ಇರಲಿಲ್ಲ, ಉಡುಪಿಲೊಂದು ಚರ್ಚಿಲೊಂದು ಮೀಟಿಂಗ್ ಬಂದೇನೆ, ಒಂದು ಪ್ರೇಯರ್ ಮಾಡಿ ಆಶೀರ್ವಾದ ಹೋಗಲಿ. ಖಂಡಿತವಾಗಿ ಅವ್ರು ಪ್ರೇಯರ್ ಮಾಡ್ತೀನಿ, 2 ಜನ ಪ್ರೇಯರ್ ಮಾಡ್ತೀನಿ. ಇವತ್ತು ಇಲ್ಲಿ ಬಂದು ನಾನು 25th ಅಲ್ಲಿಂದ ನಾನು ಟ್ರಾವೆಲಿಂಗ್ ಕಾರ್ ಸ್ಟಾರ್ಟ್ ಆಗಿದೆ. ಅವತ್ತು ನಾನು ಅದಕ್ಕೆ ಮುಂಚೆ ನಾನು ಫೋನ್ ಮಾಡ್ತೀನಿ, ಅಂಗಳು ನಾನು ಹೋಗಿ ಬರ್ತೀನಿ, ಒಂದು ಪ್ರೇಯರ್ ಮಾಡಿ ಅಂಗಳು ಖಂಡಿತ ಪ್ರೇಯರ್ ಮಾಡಿ ಆಶೀರ್ವಾದ ಮಾಡಿ ನಮಗೆ ಬಿಡ್ತೀನಿ. ಆ ಥರ ಒಳ್ಳೆ ಸೇವೆಗೆ ಹೋಗುವಂಥ ಸಮಯದಲ್ಲಿ ಒಂದು ಸಭೆಯಲ್ಲಿರುವಾಗ ಅಲ್ಲ. ಹೌದು ಇನ್ಫಾರ್ಮೇಶನ್ ಕೊಡಬೇಕು. ಯಾಕಂದರೆ ನಮ್ಗೊಂದು ಲೀಡರ್ಶಿಪ್ ಇದಲ್ಲ ನಮ್ಮ ಮೇಲೆ, ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮಗೆ ಅವರೇ ನೋಡ್ಕೊಳ್ಬೇಕು. ಹೌದು ನಮ್ಗೆ ಅದು ಗ್ಯಾರಂಟಿ ಇದೆ. ಯಾಕಂದರೆ
ಅವ್ರು ನಮ್ಮ ಲೀಡರ್, ನಾನು ಫುಲ್ ಟೈಮ್ ಅವರ ಅಂಡರ್ಲಿ ಇರಬೇಕು. ಅದೇ ದೇವರ ಕರ್ತವ್ಯ, ಅದೇ ಹೇಳಿದ್ದೀನಿ. ನಮಗದು ಇಷ್ಟ, ತುಂಬ ಇಷ್ಟ. ನಮಗೊಂದು ಲೀಡರ್ ಇತ್ತು, ಒಂದು ಪಾಸ್ಟರ್ ಇತ್ತು, ಅದೇ ತುಂಬ ಇಷ್ಟ. ಫಸ್ಟ್ ಈಗ ನೀವು ಸೇವೆಯಲ್ಲಿರುವಾಗ ನಿಮ್ಮ ಮಿಸ್ಸಸ್ ಏನು ವರ್ಕ್ ಮಾಡ್ತಾರಲ್ಲ ನಿಮ್ಮ ಜೊತೆ ಸೇವೆಯಲ್ಲಿ? ಇಲ್ಲ, ಈಗ ಮಿಸ್ಸಸ್ ಏನು ವರ್ಕ್ ಮಾಡಿಲ್ಲ. ಮುಂಚೆ ಅವರು ಹುಟ್ಟಿ ಬಲರ್ನದು ತರೀಕೆರೆ, ಶಿವಮೊಗ್ಗ ತರೀಕೆರೆ ಪಂಚಾಯತ್ ಆಫೀಸಲ್ಲಿ ಅವ್ರಿಗೆ ಕೆಲಸ ಇತ್ತು. ಅಪ್ಪ ಮದುವೆ ಆದಮೇಲೆ ಅವ್ರ ಕೆಲಸ ಬೀಳ್ಬಿಟ್ಟು ನಾನು ಹೇಳಿದೆ ಅವಳ ಹತ್ರ, ನಾವು ಸುವಿಶೇಷ, ನಾನು ಪಾಸ್ಟರ್, ಸುವಿಶೇಷ ವೇಳೆ ನೀವು ಕೆಲಸಕ್ಕೆ ಹೋಗಿ ಎಲ್ಲ ಸರಿ ಆಗಲ್ಲ, ಆ ಥರ ಐಡಿಯಾ ನಮಗಿಲ್ಲ. ಅವ್ರಿಗೆ ಯಾಕೆ ನಿಮ್ಮ ಇಷ್ಟ ಎಂದು ಹೇಳಿದೆ, ಕೆಲಸ ಬಿಟ್ಬಿಟ್ಟಿದ್ದೀನಿ. 2 ಮಕ್ಕಳಿದೆ, ಅವರೇ ನೋಡಬೇಕು. ಮತ್ತು ನಮ್ಮ ಮನೆ ಹತ್ರ ತುಂಬ ಗೆಸ್ಟ್ಗಳು ಬರ್ತಾಯಿದ್ದಾರೆ, ತುಂಬ ಗೆಸ್ಟ್. ಒಳ್ಳೆಯ ಒಂದು ಹೆಂಡತಿ ನಮ್ಮ ವೈಫ್. ಎಷ್ಟು ಜನ ಬಂದಿದ್ದಾലും ನಮ್ಮ ಮನೆಯಲ್ಲೇ ಎಷ್ಟು ಜನ ಬಂದಿದ್ದಾലും ಅವ್ರಿಗೆಲ್ಲ ಫುಡ್ ಕೊಡ್ತಾಯಿದ್ದೀನಿ. ಫುಡ್ ಇತ್ತು, ಅದು ಕೇರಳ ಫುಡ್ ಅವಕ್ಕೆ ಗೊತ್ತು, ಕನ್ನಡ ಫುಡ್ ಗೊತ್ತು, 2 ಫುಡ್ ಗೊತ್ತು. ಅಪ್ಪ ಅದು ಏನು ಒಂದು ಆಸೆ ಇಲ್ಲದೆ, ಮನಸ್ಸಿನೊಂದು ಪ್ರಾಬ್ಲಮ್ ಇಲ್ಲದೆ, ಏನು ಇಲ್ಲದೆ ಸಂತೋಷವಾಗಿ ಅದು ಯಾವುದು. ನಾನು ಹೋಗಿ ಕೆಲವು ಟೈಮಲ್ಲಿ 60 ದಿನ, ಕೆಲವು ಟೈಮಲ್ಲಿ 45 ಡೇಸ್ ಅದೆಲ್ಲ ಬಿಟ್ಟೆ ನಮ್ಮ ಮನೇಲಿ ಬರ್ತಾ ಇದ್ದೀನಿ. ಒಂದು ಟ್ರಿಪ್ ಹೋಗಿ ಅಲ್ಲೇ ಆ ಥರ ಮೀಟಿಂಗಲ್ಲಿತ್ತು, ಈ ಕೊರೋನಾಕ್ಕೆ ಮುಂದೆ ಬರೀ. അപ്പോൾ ಆ ಟೈಮಲ್ಲಿ ಮನೆ ಕಾರ್ಯಗಳೆಲ್ಲ ವೈಫ್ ನೋಡ್ತಾ ಇದ್ದೀನಿ. ಬರ್ಬೋದು ಟೈಮಲ್ಲಿ ನೈಟ್ 12 ಗಂಟೆ, 1 ಗಂಟೆ, 2 ಗಂಟೆ ಸೇವೆಗೆ ಬರ್ಬೋದು ಟೈಮಲ್ಲಿ ನಮ್ಮ ಜೊತೆಲಿ ಒಂದು 2-3 ಜನ ಇರ್ತೀವಿ, ಮೋಸ್ಟ್ಲಿ ಇರ್ತೀನಿ. ಫೋನ್ ಮಾಡಿ ಹೇಳ್ತಿದ್ದೇನೆ, 4 ಜನ ಇದೆ, ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಫುಡ್ಡೆಲ್ಲ ರೆಡಿ ಮಾಡಿ, ನಿದ್ರೆ ಮಾಡಲ್ಲ, ವೆಯ್ಟ್ ಮಾಡಿ ಸಂತೋಷವಾಗಿ ಅವ್ರಿಗೆಲ್ಲ ಸರ್ವ್ ಮಾಡಿ ಆಮೇಲೆ ಮಲ್ಕೊಂಡು. ಆ ಥರ ಒಂದು ಹೆಂಡತಿ ನಮ್ಮ ವೈಫ್. ದೇವರು ಒಳ್ಳೆ ಹೆಂಡತಿ ನಿಮಗೆ ಕೊಟ್ಟಿದ್ದಾರೆ. ಫಸ್ಟ್ ಈಗ ನೀವು ಬೇರೆ ತುಂಬ ಕಂಟ್ರಿಗೆ ಹೋಗಿದ್ದೀರಾ ಸೇವೆಗೋಸ್ಕರ? ಸಾಧಾರಣ ಎಷ್ಟು ಕಂಟ್ರಿಗೆ ಹೋಗಿದ್ರಿ? ಫಸ್ಟ್ ಎಷ್ಟು ದೇಶಗಳು ಹೋಗಿದ್ದೀರಿ? ಸುಮಾರು ಒಂದು 3-4 ಕಂಟ್ರಿಯಲ್ಲಿ ಹೋಗಿದೆ ಅಷ್ಟೇ. ಈ ಕೊರೋನಾ ಟೈಮಲ್ಲಿ ಒಂದು US ಇಂದ ಒಂದು ಮೀಟಿಂಗ್ ಬಂದು, US, ಕ್ಯಾನಡಾ ಮತ್ತು ಗಲ್ಫ್ ಕಂಟ್ರೀಸ್ನೆಲ್ಲ ಬಂದು ಅದೆಲ್ಲ ಕ್ಯಾನ್ಸಲ್ ಆಯಿತು. ಅದೆಲ್ಲ ಕೊರೋನಾ ಟೈಮ್ನಲ್ಲಿ ಕ್ಯಾನ್ಸಲ್ ಆಯಿತು. ಫಸ್ಟ್ ಈಗ ನಿಮ್ಮ ಮಿನಿಸ್ಟ್ರಿ ಅಂದರೆ ಒಂದು ಉದ್ದೇಶ, ಅಂದರೆ ನೀವು ಮಿನಿಸ್ಟ್ರಿ ಮಾಡುವಂಥ ಉದ್ದೇಶ ಏನಾಗಿದೆ? ಉದ್ದೇಶ ಅಂದರೆ ನಾನು ಯೂತ್ ಆಗ್ಬೋದು ಟೈಮಲ್ಲೇ ಲೋಕ ಪ್ರಕಾರ ಎಲ್ಲ ಹೋಯ್ತು. ದೇವ್ರ ಕಾಲಿಂಗ್ ನಮ್ಮ ಮೇಲಿದು, ನಮ್ಗೆ ಅರ್ಥ ಆಗಿಲ್ಲ. ಬಟ್ ದೇವ್ರ ನಮ್ಮ ಹತ್ರ ಡೈರೆಕ್ಟ್ ಮಾತಾಡಿ ಅದಕ್ಕಾಗಿ ನಾನು ಬಂದಿದೆ. ಕೆಲವು ಹತ್ರ ದೇವ್ರ ಡೈರೆಕ್ಟ್ ಮಾತಾಡಿಲ್ಲ, ಅದಕ್ಕೆ ಮೀಡಿಯಾಸ್ ಯೂಸ್ ಮಾಡ್ತೆ. ದೇವ್ರ ಒಂದು ಮೀಡಿಯಾ, ನಾನು ಯುವಜನ ಯೂತ್ಸ್ ನಡೆಯಲೆ ಅವರೆಲ್ಲ ಕರ್ತನಲ್ಲಿ ಬರಬೇಕು, ಅವರೆಲ್ಲ ಸೇವಕರಾಗಬೇಕು. ನಮ್ಮ ಆಸೆ ಅದೇ, ಸೇವಕರಾಗಬೇಕು, ಅವ್ರ ಚರ್ಚಿಲ್ ಬರಬೇಕು. ಅಂದರೆ ಅದು ನಿಮ್ಮದು ವಿಷನ್, ಅದು ನಮ್ಮ ವಿಷನ್. ಮತ್ತು ನಮ್ಮೊಂದು ಆಸೆ, ಒಂದು ವಿಷನ್. ನಮ್ಮ ಹತ್ರ ಯಾರು ಮಾತಾಡಿಯಾലും ಅವರೆಲ್ಲ ಕರ್ತವ್ಯನ ನೋಡಬೇಕು. ಈ ಟೈಮಲ್ಲಿ, ಈ ಪ್ಯಾಂಡಮಿಕ್ ಸೀಸನ್ಲಿ ಮೀಟಿಂಗ್ಗಳು ಜಾಸ್ತಿ ಇಲ್ಲ, ಎಲ್ಲ ಝೂಮ್ ಮೀಟಿಂಗ್. അപ്പം ಸುಮ್ಮನೆ ಮನೆ ಕೂತ್ಕೊಂಡು ಒಳ್ಳೆ ಟೈಮ್ ಸ್ಟಡಿ ಮಾಡಬೇಕು, ಒಳ್ಳೆ ಟೈಮ್. ತುಂಬ ಮೆಸೇಜ್ಗಳು ನಾನು ಪ್ಲ್ಯಾನ್ ಮಾಡಿ ಈವ್ನಿಂಗಲ್ಲ ഞാൻ ഷട്ടിൽ ಆಟ ಆಡ್ತಾನೆ ಹೋಗುತ್ತೆ. ഷട്ടിൽ ಅಲ್ಲಿ ಎಜುಕೇಟೆಡ್ ಆയിട്ടുള്ള ആൾക്കാർ, ಅವರಲ್ಲಿ 4 ಫ್ಯಾಮಿಲಿ ಆಲ್ರೆಡಿ ದೀಕ್ಷಾಸ್ನಾನ ಹಾಕಿದ್ದೀನಿ. ഷട്ടിൽ ಆಡುವುದು. അതിലൊಂದು ಡಾಕ್ಟರ್ ಫ್ಯಾಮಿಲಿ ಇದೆ. ನೆನ್ನೆ ഞാനೊಂದು ಫಸ್ಟ್ ಡೇ ಒಂದು ಸಾಕ್ಷಿ ಹೇಳಿದೆ, ಪ್ರವೀಣ್, ತುಂಬ ಹೈಯರ್ ಪೊಸಿಷನ್ಲಿರು, ಅವರೆಲ್ಲ ಯೇಸು ಹತ್ರ ಬಂದಿದೆ. ನಮ್ಮದು ಒಂದು ಆಸೆ, ಯಾವುದು ಮನೇಲಿ ಹೋಗಿಯಾലും ಯಾವುದು ಕಾರಣಕ್ಕೆ ಹೋಗಿಯಾലും ವಿಷಯ ಅವ್ರು ಯೇಸುವಿನ ನೋಡಬೇಕು, ಮಾತಾಡಬೇಕು. ತರಕಾರಿ ಅಂಗಡಿಯಲ್ಲಿ ಹೋಗಿದ್ದೀನಿ ಲಾಸ್ಟ್ ಟೈಮ್. ಇದೆಲ್ಲ ನಮ್ಮ ಮಿಸಸ್ಸೇ ಮುಂಚೆ ಎಲ್ಲ ಮಾಡಿ ತರಕಾರಿ ರೇಷನ್ ಇದೆಲ್ಲ ಮಿಸಸ್ಸೇ, ನಾವು ಇರಲಿಲ್ಲ. ಈ ಕೊರೋನಾ ಸ್ಟಾರ್ಟ್ ತರಕಾರಿ ಅಂಗಡಿಯಲ್ಲಿ അവർ ರೇಷನ್ ಮಾಡಿದೆ, ಅವರ ಹತ್ರ ಮಾತಾಡಿದ, ಅವರ ತುಂಬ 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 ಟೆಸ್ಟ್ ಮಣಿ ಇದೆ ನಮಗೆ. ಏನು ನಾವು ನಾನು ಎಲ್ಲಿ ಕಾಲಿಟ್ಟಾലും ಅವ್ರ ಯೇಸುವಿನೇ ನೋಡಬೇಕು, ಅದು ನಮ್ಮ ಆಸೆ, ಅದು ನಮ್ಮ ವಿಷನ್. ಸುಮಾರು ತುಂಬ ಜನಗಳು ಲಿಸ್ಟ್ ಇದೆ, ನಮ್ಮ ಡೈರಿ ಲಿಸ್ಟ್ ಇದೆ, ತುಂಬ ಜನಗಳು ಕರ್ತನ ಹತ್ರ ಬಂದಿದೆ. ನಮ್ಮ ಚರ್ಚಿಲ್ ಬೆದ್ದೆಲ್ಲಿ ಬಂದಿದೆ. ಲಾಸ್ಟ್ ನಾನು ಈ ಕಡೆ ಹೋಗ್ಬೋದು, ಅದಕ್ಕೆ ಮುಂಚೆ ಸಾಟರ್ಡೆ 2 ಸಾಟರ್ಡೆ ಕಂಟಿನ್ಯೂ ದೀಕ್ಷಾಸ್ನಾನ ಬಂದಿದೆ, ಅವರೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು. ಅದೇ ನಮ್ಮ ಆಶೆ. ಹೌದು. ಮತ್ತು ಇನ್ನೊಂದು ಆಶೆ, ಅಪಸ್ತೋಲಿಕ ಮಿನಿಸ್ಟ್ರಿ. ಇದು ಕೊರೋನಾ ಎಲ್ಲ ಮುಗಿದ ಮೇಲೆ
ಎಲ್ಲ ಮೇಯ್ನಾಗಿ ಆಫ್ರಿಕನ್ ಕಂಟ್ರಿಲಿ ಹೋಗಿ ಕ್ರೂಸೈಡ್ಗಳು ಸ್ಟಾರ್ಟ್ ಮಾಡಬೇಕು. ಕ್ರೂಸೈಡ್ಸ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾನೊಂದು ಹೆಸರು ಎಲ್ಲ ಇಟ್ಟಿದ್ದೆ, ರಾನ್ ಎಂದ್ರೆ ರಿವೈವ್ ಆಲ್ ನೇಷನ್ಸ್. ನಮ್ಮ ರಾನ್ ಅದೆಲ್ಲ ಬರೆದು ಇಟ್ಟಿದ್ದು ಆಲ್ರೆಡಿ. ರಾನ್ ಶಾರ್ಟ್ ಫಾರ್ಮ್ ರಾನ್. ರೈನರ್ಡ್ ಬೊಂಗೆ ಗೊತ್ತಾ? ರೈನರ್ಡ್ ಬೊಂಗೆ ನಮ್ಮೊಂದು ರೋಲ್ ಮಾಡೆಲ್ ಅವರು. ಅದೇ ಥರ ರೈನರ್ಡ್ ಬೊಂಗೆ ಈಗ ಇಲ್ಲ, ಅವರು ಹೋಯ್ತು. ಅದೇ ಥರ ದೊಡ್ಡ ಕಂಟ್ರಿಗಳೇ ಕರ್ತನ ಬೇಡಿ ಆಗಬೇಕು. ಅದಕ್ಕೆ ಕ್ರೂಸೈಡ್ಗಳು, ದೊಡ್ಡ ಕ್ರೂಸೈಡ್ಗಳು ದೇವರು ನಮ್ಗೆ ಅದೆಲ್ಲ ಪ್ಲಾನ್ ಎಲ್ಲ ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ದು ದರ್ಶನ ಕೊಟ್ಟಿದ್ದು, ಅದು ಆಗುತ್ತೆ, 100% ಆಗುತ್ತೆ. ಅದನ್ನೇ ಪ್ರೇಯರ್ ಮಾಡಿ ವೇಟಿಂಗ್ಲಿದೆ. ಅದೇ ಫಸ್ಟ್ ಇಷ್ಟ ತನಕ ನೀವು ಮಾಡಿದ ಸೇವೆಯಲ್ಲಿ, ಯಾಕಂದರೆ ಒಂದು ಕಾಲ ಇತ್ತು ನೀವು ಅಂದರೆ ಒಂದು ಕನಸಿತ್ತು, ನಾನು ದುಡ್ಡು ಮಾಡಬೇಕು, ಜಾಬ್ ಮಾಡಬೇಕು, ಮನೆಯನ್ನು ಸಾಕಬೇಕು, ಸ್ವಲ್ಪ ಆಸ್ತಿ ಮಾಡಬೇಕು, ಅದೆಲ್ಲ ಒಂದು ಕನಸಿತ್ತು. ಅದಾಗಿಲ್ಲ. ಅದನ್ನ ಸೇವೆಗೆ ಬಂದರೆ ಹೇಗಿದೆ ನಿಮ್ಮ ಸೇವೆಯಲ್ಲಿ? ನಿಮಗೆ ಸಂತೋಷ ಇದೆ? ಸೇವೆಯಲ್ಲಿ 100% ಸಂತೋಷ ಇದೆ. ಬಟ್ 1 ರೂಪಾಯಿ ಸಂಪಾದನೆ ಮಾಡಿಲ್ಲ, 1 ರೂಪಾಯಿ ಆಸ್ತಿ ಇಲ್ಲ. ನಮ್ಮ ಅಪ್ಪ ಹೇಳ್ತಾ ಇದ್ದೀನಿ, ಈ ಪುಸ್ತಕ ತಗೊಂಡು ನೀವು ಆಸ್ತಿ ಮಾಡುವ ಹೋಗಬಾರ್ದು. ಗೊತ್ತಾಯ್ತಾ? ಅಪ್ಪ ಹೇಳಿದ್ದು, ನನ್ನ ಅಪ್ಪ ಹೇಳಿದ್ದೀನಿ. ಅದಕ್ಕಾಗಿ ಗೊತ್ತಾಗಿಲ್ಲ, ಪೈಸಾ ನಮ್ಮ ಹತ್ರ ಬರುತ್ತೆ, ಕ್ಯಾಶ್ ಬರುತ್ತೆ, ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಅಲ್ಲಿ ಕ್ಯಾಶ್ ಸಿಗುತ್ತೆ. ಅದು ನಮ್ಮ ವೈಫಿನ ಗೊತ್ತು. ತೈತ್ ಸಪ್ರೇಟ್ ಮಾಡಿ ಮಿಕ್ಕಿದ ಸುವಿಶೇಷ ವೇಲೆಗೆ ಖರ್ಚು ಮಾಡ್ತೀವಿ. ಅದ್ರ ಬಗೆಯಲ್ಲಿ ಏನು ಸಂಪಾದಿ ಮಾಡಿಲ್ಲ, ಏನು ಸಂಪಾದಿ ಇಲ್ಲ. ನಮ್ಮ ಹೆಸರು ಇಲ್ಲಿ ಏನೂ ಇಲ್ಲ, ಮನೆ ಇಲ್ಲ, ಜಾಗ ಇಲ್ಲ, ಕಾರೊಂದಿದೆ, ಅದು ಬೇರೆ ಏನಿಲ್ಲ. ನಮಗೆ ಟ್ರಾವೆಲಿಂಗ್ ಸೌತ್ ಇಂಡಿಯಲ್ಲಿ ಫುಲ್ ഞാൻ ಕಾರನ್ನೇ ಹೋಗುದು, ಬಸ್ ಟ್ರೈನ್ ಫ್ಲೈಟ್ ಕರೆಕ್ಟ್ ಟೈಮಲ್ಲಿ ಸಿಗಲ್ಲ. ಅದು അപ്പോൾ ಅದೇನು ಯೋಜನೆ ಮಾಡಿಲ್ಲ, ಅದೇ ಕರೆಕ್ಟ್. ಬಟ್ ಸಂತೋಷ ಇದೆ, 100% ಕೊರತೆ ಇಲ್ಲ, ಏನೂ ಇಲ್ಲ. ಕರ್ತವ್ಯ ನಂಗೆ ಏನಕ್ಕೇನು ಇಲ್ಲ, ಮನೆ ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲ, ಕಂಪ್ಲೇಂಟ್ ಇಲ್ಲ, ಸಂತೋಷ. ಒಂದು ದಿನ ಒಂದು ವ್ಯಕ್ತಿ ಕರ್ತವ್ಯದಲ್ಲಿ ಬಂದಿದ್ದಾಲೆ ಒಳ್ಳೆ ಸಂತೋಷ. ಅದೇ ಈಗ ಯಾವುದರಲ್ಲಿ ಕೊರತೆ ಇದೆನಾ? ಊಟ, ವಸತಿ, ಯಾವುದರಲ್ಲಿ ಬಟ್ಟೆ, ಯಾವುದರಲ್ಲಿ ಕೊರತೆ ಇದೆನಾ? ಅರ್ಥ ಆಗಿಲ್ಲ. ಅಂದರೆ ಈಗ ಅಂದರೆ ಒಂದು ಕಾಲದಲ್ಲಿ ಊಟಕ್ಕಿರಲಿಲ್ಲ, ಕಷ್ಟ. ಅಂದರೆ ಒಂದು ಬೆಂಗಳೂರಿನ ಬಂದಾಗ ನಿಮ್ಮ ಪರಿಸ್ಥಿತಿ ಆ ಥರ ಪರಿಸ್ಥಿತಿ ಇಲ್ಲ. ನಾನು ಊಟ ತಿನ್ನೋದ ಅಲ್ಲ, ಒಂದು ತಿಂಗಳೇ ಆವರೇಜ್ ಒಂದು 50-60 ಜನ ಮನೆ ಬಂದು ಊಟ ಮಾಡಿಕೊಂಡು ಊಟಕ್ಕೇನು ಪ್ರಾಬ್ಲಮ್ ಇಲ್ಲ. ನಮ್ಮ ದೇವರು ಒಳ್ಳೆ ದೇವರು. ನಾನು ಬ್ಯಾಂಗ್ಳೂರು ಬರುವುದ ಟೈಮಲ್ಲಿ ಒಂದು ಪ್ಯಾಂಟ್ ಸಿಕ್ತು ನಮ್ಮ ಕೈಲಿ, 2 ಶರ್ಟ್. ಅದೇ ನಮ್ಮ ಸಂಪಾದ್ಯ. ಬ್ಯಾಂಗ್ಳೂರು ಬರ್ಬೋದು. ನನ್ನ ಲಾಸ್ಟ್ ವೀಕಲ್ಲೇ ನಮ್ಮ ಕಬೋರ್ಡ್ ನಾನು ಸುಮ್ಮನೆ ಓಪನ್ ಮಾಡಿ ನೋಡಿದ್ದೀನಿ. ಅದು ವೈಫೆಲ್ಲ ಐರನಿಂಗ್ ಮಾಡಿ ಬಿಡಕ್ಕೆ. ನಮ್ಮ ಶರ್ಟ್, ನಮ್ಮ ಪ್ಯಾಂಟ್ಗಳು ನಮ್ಮ ಲೆಕ್ಕ ಮಾಡ್ತೇನೆ ಬರಲ್ಲ, ಅಷ್ಟು ದೇವರು ಕೊಟ್ಟಿದ್ರು. ನಾನು ದುಡ್ಡು ಕೊಟ್ಟು ತಗೊಂಡು ಬಂದ ಅಲ್ಲ, ದೇವರು ಕೊಟ್ಟಿದ್ದೆ. അപ്പോൾ ಏನೂ ಇಲ್ಲ, ಅದರಲ್ಲಿ ನಮ್ಮ ತಲೆ ಕೆಡಿಸಿಲ್ಲ. ಅದೇ ಈಗ ಏನೂ ಇಲ್ಲ, ದೇವರು ಒಳ್ಳೆ ದೇವರು. ಅಂದರೆ ಒಂದು ಕಾಲದಲ್ಲಿ ಕಷ್ಟ ಇತ್ತು ಗ್ಯಾರಂಟಿ. ಈಗ ಆ ಥರ ಏನೂ ಇಲ್ಲ ಅಂಕಲ್, ಆ ಥರ ಇಲ್ಲ. ಊಟ ಇದೆ, ಬಾಡಿಗೆ ಮನೆ, ಬಟ್ ಒಳ್ಳೆ ಮನೆ. ಡ್ರೆಸ್ಸುಗಳ್ಗೇನು ಪ್ರಾಬ್ಲಮ್ ಇಲ್ಲ. 2 ಮಕ್ಕಳಿದೆ. ಅವರ ಎಜುಕೇಷನ್ ಫಸ್ಟ್ ನಮ್ಮ ಸನ್ ಬಂದುಬಿಟ್ಟು ಸ್ಟೀವ್ 3rd ಕ್ಲಾಸ್ 11 ಸ್ಟಡಿ ಮಾಡ್ತಾ ಇದ್ದೀನಿ. ದೇವರು ಒಳ್ಳೆಯದು ಮಾಡಿ ಸಂತೋಷ ಆಗಿದೆ. ಬಸ್ ಈಗ ನೋಡಿ, ನಿಮಗೆ ದೇವರೊಂದು ಕರೆ ಇತ್ತು. ನೀವು ಬರೆದಿಲ್ಲ ಅಂದರೆ ದೇವರು ಡೈರೆಕ್ಟ್ ಆಗಿ ನಿಮ್ಮದು ಕಬ್ಬಿನ ತೋಟದಲ್ಲಿ ಮಾತಾಡೋದು. ಹೌದು ಕರೆಕ್ಟ್. ಕಬ್ಬಿನ ತೋಟದಲ್ಲಿ ನೀವು ದೇವರಿಗೆ ಮೊಣಕಾಲು ಹಾಕಿದ್ರಿ ಅಲ್ಲ? ಅಂದರೆ ಅನೇಕ ಯೌವನಸ್ಥರು ಈಗ ಅನೇಕ ಯೌವನಸ್ಥರಿದ್ದಾರೆ, ಅನೇಕ ಯೌವನ ದಾರಿ ತಪ್ತಾ ಇದ್ದಾರೆ. ಯಾಕಂದರೆ ಈ ಲೋಕ ನಮ್ಗೆ ಗೊತ್ತುಂಟು. ಹೌದು, ಎದುರುಗಡೆ ಕಂಪ್ಯೂಟರ್ ಇದೆ, TV ಇದೆ, ಮೊಬೈಲ್ಸ್ ಇದೆ. ಇದೆಲ್ಲ ಮಕ್ಕಳನ್ನು ಏನು ಮಾಡ್ತದೆ, ದಾರಿ ತಪ್ಪಿಸುವಂಥದ್ದಾಗಿರ್ತದೆ. ಹೌದು ಅಲ್ಲ? ಅನೇಕ ಮಕ್ಕಳು, ವಿಶ್ವಾಸಿಗಳ ಮಕ್ಕಳು ಕೂಡ ನಾವು ನೋಡೋದಾದರೆ 110%. ಹೌದು. ಅಂದರೆ ಹೇಗೆ ಇದರ ಮಧ್ಯದಲ್ಲಿ ಹೇಗೆ ಸೇವೆ ಮಾಡಲಿಕ್ಕೆ ಆಗ್ತದೆ ಬಸ್ ಇವರ ಜೊತೆ ಅಲ್ಲ? ಅದೇ ಫಸ್ಟ್ ನಮ್ಮ ಡ್ರೀಮ್ ಹೇಳಿಲ್ಲ. ನಮ್ಮ ಜಾಸ್ತಿ ಇತರ ಮಕ್ಕಳ ಜೊತೆಯಲ್ಲೇ ನಮ್ಮ ದೇವರ ಹತ್ರ ಮಾತಾಡ್ತೀನಿ. ದೇವರು ನಮ್ಮ ಅರ್ಥ ಮಾಡಿ ಕೊಡ್ತೀನಿ. ಕೇಳಿದ್ದೀನಿ ಅವರ ಹತ್ರ. ನಾನು ಕೆಲವು ಟೈಮಲ್ಲೇ ದೇವರು ಡೈರೆಕ್ಟ್ ಹೇಳ್ತೀನಿ, ಇನ್ನ ಹೆಸರು, ಇನ್ನ ಮನೆ ಹೋಗಬೇಕು, ಇನ್ನ ಕೂಟದಲ್ಲಿ ಹೋಗಬೇಕು, ಇನ್ನ ಹೆಸರು ಇಲ್ಲ, ಅಲ್ಲೊಂದು ಜನ ಇದೆ, ಅವನ ಹತ್ರ ಮಾತಾಡಬೇಕು.
ತುಂಬ ಯೂತ್ಸ್ ನಮ್ಮ ಫ್ರೆಂಡ್ ಲಿಸ್ಟ್ ನೋಡಿಯಾಲೆ ಯೂತ್ಸ್ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಜಾಸ್ತಿ. ಯೂತ್ಸ್ ನಾನು ಹೇಳಿಲ್ಲ, ನಾನು ಉಕ್ರೇನಲ್ಲಿ ಒಂದು ಪ್ರೇಯರ್ ಗ್ರೂಪ್ ಇದೆ, ಯು ಎಸ್ ಅಲ್ಲಿ 3 ಇದೆ, ಕೆಲವು ಅಲ್ಲಿ ಎಲ್ಲ ಯೂತ್ಸ್. ಇವರೆಲ್ಲ ಮುಂಚೆ ನಮ್ಮ ಹತ್ರ ಬರುವುದು ಮುಂಚೆ ಇವರದ ಲೈಫ್ ಸರಿಯಲ್ಲ. ಅವರ ಈ ಕಂಜಾಬ್ ಡ್ರಗ್ಸಿನ ಅಡಿಕ್ಟ್ ಆಗೋರಿತ್ತು, ಗೊತ್ತು, ಅವ್ರು ಕ್ಲಿಯರ್ ಆಯಿತು. ಬೇರೆ ಬೇರೆ ಕೆಟ್ಟ ದಾರಿಗಳು ಇವರು ಜಾಸ್ತಿ. ನಮ್ಮ ಹತ್ರ ಬಂದಿದ್ದಾಲೆ ಜಾಸ್ತಿ ಏನು ನಾನು ಅವ್ರ ಹತ್ರ ಮಾತಾಡಿಲ್ಲ. ಫಸ್ಟ್ ನಾನು ಅವ್ರಿಗೆ ಕೇರಿಂಗ್ ಕೊಡ್ತಾ ಇದ್ದೀನಿ, ಅದನ್ನೊಂದು ಕೃಪೆ ದೇವರು ಕೊಟ್ಟಿದ್ದೀನಿ. ಅವ್ರಿಗೆ ಒಳ್ಳೆ ಒಂದು ಕೇರಿಂಗ್ ಕೊಟ್ಟಿದ್ದೀನಿ. ಮಿನಿಮಮ್ ഒരു 3 ತಿಂಗಳೊಳಗಡೆ ಅವ್ರ ಲೈಫ್ ಸೆಟಲ್ ಆಗುತ್ತೆ. ನಾನು ಈ ಲಾಸ್ಟ್ ಟೈಮಲ್ಲೇ ಒಂದು ಅಂಗಳ ಫೋನ್ ಮಾಡಿದ್ದೀನಿ, ನಮ್ಮ ಮನೆ ಹತ್ರ ಬರಬೇಕು ಬ್ಯಾಂಗ್ಳೂರು. ಸರಿ ಬರ್ತೀನಿ ಅಂದರೆ ಅವ್ರಿಗೆ ಒಂದೇ ಒಂದು ಮಗನಿಲ್ಲ, ಮಗಳು. ಮನೆಯೊಂದು ಕಾರ್ಲು ಕೇರ್ಬೋದ ಟೈಮಲ್ಲೇ ಫುಲ್ ಗಾಂಜಾ ಸ್ಮೆಲ್. ಏನು ಅರ್ಥ ಆಗಿಲ್ಲ. ದೇವರ ಹತ್ರ ಕೇಳಿದ್ದು, ಏನು ಇಲ್ಲಿ ಯಾರಿದ್ದು ಗಾಂಜಾ? ಅವರ ಮನೇಲಿ ಹೋಯ್ತು, ಅಲ್ಲಿ ಗಾಂಜಾ ಸ್ಮೆಲ್ ಜಾಸ್ತಿ. ದೇವರು ನಮ್ಮ ಹತ್ರ ಹೇಳಿದ್ದೀನಿ, ಈ ಹುಡುಗ ಬಾಂಬೆಯಲ್ಲಿ MBBS ಸ್ಟೂಡೆಂಟ್, ಲೀವಿನ ಬಂದಿದೆ, ಪೆಂಟಕೋಸ್ಟಲ್ ಫ್ಯಾಮಿಲಿ ನಮ್ಮವರು. ನಾನು ಅಪ್ಪ ಅಮ್ಮ ಹತ್ರ ಹೇಳಿದ್ದೀನಿ, ಒಂದು 5 ನಿಮಿಷ ಹೊರಗಡೆ ಹೋಗಿ ಹುಡುಗಿ ಹತ್ರ ಮಾತಾಡಬೇಕು. ಡೈರೆಕ್ಟ್ ನಾನು ಕೇಳಿದ್ದೀನಿ, ಎಷ್ಟು ವರ್ಷ ಆಯಿತು ಇದು ಸ್ಟಾರ್ಟ್ ಆಗಿದೆ? ಹೆಸರು ಏನು ನಾನು ಕೇಳಿಲ್ಲ, ಗಾಂಜಾ ಅಂತ ಹೇಳಿಲ್ಲ. ಡೈರೆಕ್ಟ್ ಅವಳಿಗೆ 3 ವರ್ಷ ಆಯಿತು ಸ್ಟಾರ್ಟ್ ಆಯಿತು. ಒಳ್ಳೆ ಒಂದು ಹುಡುಗಿ ಮಾತಾಡಿದ್ದೀನಿ. ಒಂದು 1 hour 1.5 hour ಮಾತಾಡಿದ್ದೀನಿ, ಪ್ರೇಯರ್ ಮಾಡಿದ್ದೀನಿ. ಅಮ್ಮಕ್ಕೆ ಗೊತ್ತು, ಅಪ್ಪಕ್ಕೆ ವಿಷಯ ಗೊತ್ತಿಲ್ಲ. ಅಲ್ಲಿಂದ ಅವ್ರ ಸಾಯಂಕಾಲ ಕರ್ಕೊಂಡು ನಮ್ಮ ಮನೆ ಬಿಟ್ಟಿದ್ದೀನಿ. ಹುಡುಗಿ ರೆಡಿ ಆಯಿತು, ಓಕೆ ಆಯಿತು, ಈಗ ಒಳ್ಳೆ ಹುಡುಗಿ ಆಯಿತು. ಈಗ ಅವಳು ಕಳ್ಸ ಏನು ಗೊತ್ತಾ, ಅಲ್ಲಿ ಹೋಗಿ ತುಂಬ ಸ್ಟೂಡೆಂಟ್ಸ್ ಅವರ ಕೇರ್ ಆಫಿಲೆ ಜೀಸಸ್ ಹತ್ರ ಬಂದಿದ್ದ ಹತ್ರ ಮಿನಿಸ್ಟ್ರಿ. ನಮ್ಮದು ಯುವ ಜನಗಳು ಅವ್ರಿಗೆ ದಾರಿ ಈಗ ಜಾಸ್ತಿ ಇದೆ. ಇದು ನೋಡಿ ಅಲ್ಲಿ ಮೊಬೈಲ್ ನೋಡಿ ಅದೇ ಬೇಕಾದ್ರೆ ಎಷ್ಟು ಸೈಟ್ಗಳಿದೆ, ಯಾವುದು ದಾರಿಯಲ್ಲಿ ಅವ್ರಿಗೆ ಹೋಗ್ತಾನೆ ಆಗುತ್ತೆ. ಬಟ್ ನೀವು ನಮ್ಮ ಜೊತೆಲಿರುವವರೊಂದು ಮನಸ್ಸು ಬೆತ್ತಾಲೆ ಹಾಕಿಯಾಲೆ ಅವರೆಲ್ಲ ಕ್ರಿಸ್ತನಲ್ಲಿ ಸ್ಟ್ಯಾಂಡ್ ಆಗಿಯಲೆ ತುಂಬ ಜನಗಳು ಬರುತ್ತೆ. ಈಗ ಸರಿಯಲ್ಲತ್ತವರು ಯಾರೆಂದು ಗೊತ್ತಾ? ಫಿನಾನ್ಷಿಯಲಿ ಕೆಳಗೆ ಇರುವವರಲ್ಲ, ಎಜುಕೇಷನಲ್ಲಿ ಕೆಳಗೆ ಇರುವವರಲ್ಲ, ಹೈಯರ್ ಎಜುಕೇಷನ್ ಇರುವವರೇ, ಹೈಯರ್ ಸ್ಯಾಲರಿ ತಗೊಂಡಿರುವವರೇ ತಟ್ಟಾಯ ಮಾರ್ಗದಲ್ಲಿ ಸರಿಯಲ್ಲ ಅವ್ರ ಲೈಫ್. ಅವ್ರ IQ ಹೈ IQ ಇದೆ. ಬಟ್ ಅವ್ರ ಹತ್ರ ಯಾರು ಹೋಗಲ್ಲ. ಮಾತಾಡಿದ ನಾನು ಮಾತಾಡಿಯಲ್ಲ, ಅವನು ಬೇರೆ ಕೇಳ್ತೇನೆ, ಸುಮ್ಮನೆ ಅದೇ. ಅವ್ರ ಹತ್ರ ಹೋಗಿ ಒಂದು ಕೇರಿಂಗ್ ಕೊಟ್ಟೆ, ಜೀಸಸ್ ಹತ್ರ ಮಾತಾಡಿದ್ದೆ, ವಾಕ್ಯ ಹೇಳಿಕೊಟ್ಟಿದ್ದಾಳೆ 100%. ಒಂದು IQ ಇರುವವರೆ ಯೇಸು ಹತ್ರ ಬಂದಿದ್ದಾಳೆ, ಅವನು 100 ಜನ ಕರ್ಕೊಂಡು ಬರ್ತೀವಿ. ನಮ್ಮ ಲೈಫ್, ನಮ್ಮ ಅನುಭವ ಅದೇ ವಿಷಯ. ಫಸ್ಟೇ ಈಗ ಅನೇಕ ಯೌವನಸ್ಥರು ಸೇವೆಗೆ ಬರಲಿಕ್ಕೆ ನೋಡ್ತಾ ಇದ್ದಾರೆ. ಕೆಲವು ಸೇವೆಗೆ ಬಂದಿದ್ದಾರೆ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಕೆಲವು ಸೇವೆಗೆ ಬಂದಿದ್ದಾರೆ ಕಷ್ಟಪಡ್ತಾ ಇದ್ದಾರೆ, ಕೆಲವು ಸೇವೆಗಾಗಿ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಇಂಥವರಿಗೆ ನೀವು ಏನು ಹೇಳ್ತೀರಿ ನಮ್ಮ ವೀಕ್ಷಕರಿಗೆ? ಫಸ್ಟ್ ಈ ಸೇವೆ ಮೇಲೆ ನಿಮ್ಗೊಂದು ದೇವರ ನಿಮ್ಮ ಮೇಲೆ ಒಂದು ಆಸೆ ಇದೆ, ಒಂದು ಕೇಳಬೇಕು. ಇಪ್ಪ ನಮ್ಮ ಹತ್ರ ದೇವರು ಡೈರೆಕ್ಟ್ ಯೇಸು ಮಾತಾಡಿದ್ರೆ ನೀವು ನಮ್ಮ ಕಳ್ಸೋಕ್ಕೆ ಬರಬೇಕು. ಕೆಲವರ ಹತ್ರ ಅಲ್ಲ, ಕೆಲವರ ಡ್ಯೂಟಿ ಕಳ್ಸ ಮಾಡಿಕೊಂಡು ದೇವರ ವೇಲೆ ಮಾಡಬೇಕು. ಇದು ಫಸ್ಟ್ ತಿಳ್ಕೊಳ್ಬೇಕು. ತಿಳ್ಕೊಂಡೆ ಫುಲ್ ಟೈಮ್ ಮಿನಿಸ್ಟ್ರಿ ಅಂತ ದೇವರು ಹೇಳಿಯಾಲೆ ಫಸ್ಟ್ ಅರ್ಥ ಮಾಡಿಕೊಳ್ಳಿ. ಫುಲ್ ಟೈಮ್ ಮಿನಿಸ್ಟ್ರಿ ಅಂದರೆ 100% ಕಷ್ಟ ಬರ್ತದೆ. ಎವ್ರಿ ಡೇ ಅಲ್ಲ, ಎವ್ರಿ ಡೇ ಅಲ್ಲ, ಲಾಂಗ್ ಟೈಮ್ ಕೂಡ ಅಲ್ಲ, ಸ್ವಲ್ಪ ಟೈಮ್. ಅದೊಂದು ಟೆಸ್ಟಿಂಗ್ ಪೀರಿಯಡ್, ಇಂಟರ್ವ್ಯೂ ಅಲ್ಲಲ್ಲ, ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಅದು ಫೇಸ್ ಮಾಡಬೇಕು. ಅಲ್ಲಿ ವಿನ್ ಆಯಲೆ ದೇವರು ಯೂಸ್ ಮಾಡ್ತೀನಿ. ಅದೇ ಅಪ್ಪೋ ಪ್ರೇಯರ್ ಮಾಡಬೇಕು, ಬರಬೇಕು. ಫಸ್ಟ್ ಉಪವಾಸ ಮಾಡಬೇಕು. ಯೂತ್ಸನ್ ಇಲ್ಲ, ಉಪವಾಸ ಮಾಡಬೇಕು, ಪ್ರೇಯರ್ ಮಾಡಬೇಕು. ತುಂಬ ಟೈಮ್ ಲೈಫಲ್ಲಿ ಪರ್ಸನಲ್ ಪ್ರೇಯರ್ ಇರಬೇಕು. ಪರ್ಸನಲ್ ಪ್ರೇಯರ್ ಒಬ್ಬರೇನ ಕೂತ್ಕೊಂಡೆ ದೇವರ ಹತ್ರ ಮಾತಾಡಿದ್ರೆ ಆ ಟೈಮಲ್ಲಿ ದೇವರಿಂದ ಮುಂದೆ ಬರುತ್ತೆ.
ಇದು ಎರಡು ಮತ್ತೆ ಬೈಬಲ್ ಓದಬೇಕು ಇದು ಇತರ ಬಂದಿದ್ದಾಲೆ ನಮ್ಗೆ ಆಗುತ್ತೆ ಶುಶ್ರೂಷ ನಮ್ಮ ಮಿನಿಸ್ಟ್ರಿ ಮತ್ತು ಇದನ್ನಾಗುತ್ತೆ. ಅಂದರೆ ಸಮಯ ದೇವರಿಗೆ ಕೊಡಬೇಕು. ಹೌದೌದು ಹೌದೌದು. ಮೊದಲನೇಗೆ ದೇವರಿಗೆ ಸಮಯ ಕೊಡಬೇಕು, ಕೊಡಬೇಕು. ಅಂದರೆ ಉಪವಾಸ ಮಾಡಬೇಕು, ದೇವರ ಸನ್ನಿಧಿ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಇರಬೇಕು. ಅಂದರೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಮಾಡಬೇಕು, ಅಷ್ಟು ಮಾಡಬೇಕು. ದೇವರ ಶಬ್ದ ಕೇಳಿಸ್ಬೇಕು, ದೇವರ ಶಬ್ದ ಕೇಳಿ ಅದರ ಮೂಲಕ ದೇವರ ಶಬ್ದ ಕೇಳಿಸ್ಬೇಕು, ದೇವರ ಶಬ್ದ ಕೇಳಿಸ್. ಹೌದು. ಅಂದರೆ ಕಷ್ಟ ಇದೆ. ಹೌದೌದು, ಕಷ್ಟ ಇದೆ, ಕಷ್ಟ ಇದೆ. ಕಷ್ಟ ಇಲ್ಲ ಅಂತ ಯಾರು ಹೇಳಲ್ಲ, ಯಾರು ಹೇಳಲ್ಲ. ಕಷ್ಟ ಇದೆ, ಬಟ್ ಫುಲ್ ಟೈಮ್ ಕಷ್ಟ ಅಲ್ಲ. ಅಲ್ಲ ಅಲ್ಲ, ಸ್ವಲ್ಪ ಸ್ವಲ್ಪ ಟ್ರೈನಿಂಗ್ ಪೀರಿಯಡ್ನಲ್ಲಿ ಸ್ವಲ್ಪ ಕಷ್ಟ ಇದೆ, ಕಷ್ಟ ಐತೆ. ಅದು ಅದು ವಿನ್ ಆಯಾಲೆ ಮತ್ತೆ ದೇವರಿಷ್ಟ. ನಾವು ಏನು ಮಾಡಬೇಕು ಅಂತ ದೇವರು ನೋಡ್ತಾನೆ, ಅದು ಮಾಡಿಸ್ಕೊಂಡು ನಾವು ನಿಲ್ಲಿಸ್ಕೊಡ್ಬೇಕು, ಅದೇ ದಾರಿಲಿ ಹೋಗ್ತೀವಿ. ಫಸ್ಟ್ ನಿಮ್ಮ ಮಿನಿಸ್ಟ್ರಿಯಲ್ಲಿ, ನಿಮ್ಮ ಇಸ್ತನಕ ಮಿನಿಸ್ಟ್ರಿಯಲ್ಲಿ ಏನು ದೊಡ್ಡ ಕಾರ್ಯ ನೀವು ನೋಡಿದ್ರಿ ಇಸ್ತನಕ? ಏನು ಡೆಲಿವರೆನ್ಸ್? ಹೌದು, ಏನು ದೊಡ್ಡ ಕಾರ್ಯ? ತುಂಬ ರೋಗಿಗಳ ಸೌಖ್ಯವಾಯಿತು. ತುಂಬ ಒಂದು ಹುಡುಗಿ ಕ್ಯಾನ್ಸರ್, ಫುಲ್ ಕ್ಯಾನ್ಸರ್, ಸ್ಟಮಕ್ ಒಳಗಡೆ ಫುಲ್ ಕ್ಯಾನ್ಸರ್ ಹತ್ರ ನಮ್ಮ ಜೊತೆಲಿ ಬಂದಿದ್ದೆ, ಕೋಟೆಯಂ ಕೇರಳ ಇದ್ರಲ್ಲಿ. ಅವ್ರಿಗೆ ಲಿಕ್ವಿಡ್ ಫುಡ್, ಹಾರ್ಡ್ ಫುಡ್ ಏನೂ ಆಗಲ್ಲ, ಬಟ್ ಅವಳಿಗೊಂದು ಎಕ್ಸಾಮ್ ಇದೆ, ಅದು ಬರೆದಬೇಕು. ನಮ್ಮ ಜೊತೆಲಿ ಬರ್ಬೋದು ಟೈಮ್ ಪ್ರೇಯರ್ ಮೀಟಿಂಗ್ ಅವರು ವಯರ್ ಒಂದು ಪ್ರೆಗ್ನೆಂಟ್ ಲೇಡಿ ಥರ ಪ್ರೇಯರ್ ಮಾಡಿ ತಲ್ಕ್ಷಣ ಸ್ಟಮಕ್ ಸಾಫ್ಟ್ ಆಯಿತು, ನಾರ್ಮಲ್ ಆಯಿತು. ಆವತ್ತು ಊಟ ನಮ್ಮ ಜೊತೆಯಲ್ಲಿ ಬಿರಿಯಾನಿ ಮಾಡಿದ್ರು. ಈಗ ಅವಳು US ಇದೆ, ಕ್ಯಾಲಿಫೋರ್ನಿಯಲ್ಲಿದೆ. ಅವಳು ಒಳ್ಳೆಯದಾಗಿ ಮಾರಿಯಡ ಮದುವೆ, ನೆಕ್ಸ್ಟ್ ತಿಂಗಳು ಅವಳು ಮದುವೆ. ಒಳ್ಳೆದು ತುಂಬ ವಿಷಯಗಳು. ಲಾಸ್ಟ್ ವೀಕಿಲೆ ಒಂದು ನಮ್ಮ ಹೇಳಿಲ್ಲ, ನಮ್ಮ ಜೊತೆಯಲ್ಲೇ ಶಟ್ಲ್ಗಳಿಗೆ ಪ್ರವೀಣ್ ಅವ್ರದ್ದು ವೈಫಿಂದ ಹೆಂಡತಿ ಇದೆ, ಲೆಫ್ಟ್ ಕಿವಿಲೆ ಸೌಂಡ್ ಹೋಯ್ತು, ಏನು ಸೌಂಡ್ ಕೇಳಲ್ಲ. ಡಾಕ್ಟ್ರ್ ಹತ್ರ ಹೋಗಿಲ್ಲ, ರೇಡಿಯಾಲಜಿಸ್ಟ್ ಚೆಕ್ ಮಾಡಿ ಹೇಳಿದ್ದೀನಿ, ಇದು ಫಸ್ಟು 3 ಸ್ಟಿರಾಯ್ಡ್ ಕೈಯಲ್ಲಿ ಕೊಡಬೇಕು. ಅದೆಲ್ಲ ಟೆಸ್ಟ್ ಮನಿ ಇದೆ, ಅವ್ರು ರೆಕಾರ್ಡ್ ಮಾಡಿ ಫೇಸ್ಬುಕ್ಕಲ್ಲೆಲ್ಲ ಹಾಕಿದೆ. ಸ್ಟಿರಾಯ್ಡ್ ಕೈಯಲ್ಲಿ ಕೊಡು, ಅದು ರೆಡಿ ಆಗಿಲ್ಲ ಅಂದರೆ ಕಿವಿ ಒಳಗಡೆ 3 ಸ್ಟಿರಾಯ್ಡ್ ಆಗಿದೆ. ಅದು ರೆಡಿ ಆಗಿಲ್ಲ ಅಂದರೆ ಟ್ಯೂಮರ್, ಇದು ಬ್ರೈನಲ್ಲಿ ಒಂದು ಟ್ಯೂಮರ್. ಓಕೆ, ಅದು ಎಲ್ಲ ಇತ್ತು. ಇವ್ರ ಮೆಡಿಸಿನ್ ಸ್ಟಾರ್ಟ್ ಆಯಿತು. ಫಸ್ಟ್ ಡೋಸ್ ಸ್ಟಿರಾಯ್ಡ್ ಕೈಯಲ್ಲಿ ಹಾಕಿದ್ದು. ಆವತ್ತು ನೈಟಲ್ಲಿ ನಮ್ಮ ಹತ್ರ ಹೇಳಿದ್ದೀನಿ, ಫಸ್ಟ್ ಒಂದು ಬಂದು ಪ್ರೇಯರ್ ಮಾಡೋಣ. ನಮ್ಮ ಮನೇಲಿ ಒಳ್ಳೆ ಪೂರ್ವಂಗರ ಒಂದು ದೊಡ್ಡ ಫ್ಲಾಟ್ ಇದೆ ಸಮುಚ್ಚೆ, ಅದ್ರೊಳಗಡೆ ಅವರಿರೋದು. ಅವ್ರ ಮನ ದುಡ್ಡು ಬಂದುಬಿಟ್ಟು 1.5 ಕೋಟಿ, ಆ ಥರ ದೊಡ್ಡ ಫ್ಯಾಮಿಲಿ. ಅಲ್ಲಿ ಹೋಗಿ ಕಿವಿ ಕೈ ಇಟ್ಟು ಪ್ರೇಯರ್ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಪ್ರೇಯರ್ ಮಾಡಿ ಕೊಟ್ಟಿದ್ದೀನಿ. ಬೆಳಿಗ್ಗೆ ಅವ್ರು ಫೋನ್ ಮಾಡಿದ್ದೆ, ಪಾಸ್ಟರ್ ಸೌಂಡ್ ವಾಪಸ್ ಬಂದ, ಫುಲ್ ಕ್ಲಾರಿಟಿ. ಅವರು ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿದ್ದೀನಿ, ಟೆಸ್ಟ್ ಮಾಡಿ ಆ ರಿಸಲ್ಟ್ ಆಗಿ ಹಾಸ್ಪಿಟಲ್ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ. ಡಾಕ್ಟ್ರ್ ರಿಸಲ್ಟ್ ನೋಡಿ ಹೇಳಿದೆ, ನೀವು ದೇವರು ನಂಬುತ್ತೀರಾ? ಎಸ್, ದೇವರು ನಂಬುತ್ತೀನಿ. ಅಂದರೆ ಫಸ್ಟ್ ಆಫ್ ಆಲ್ ದೇವರ ಹತ್ರ ಥ್ಯಾಂಕ್ಸ್ ಹೇಳಿ, ಆಮೇಲೆ ನಮ್ಮ ಹತ್ರ ಮಾತಾಡಿ ಅವ್ರು ಹೇಳಿದೆ. ಅವ್ರು ಫುಲ್ ಡೆಲಿವರೆನ್ಸ್ ಅದು ಇದೆಲ್ಲ ರೆಕಾರ್ಡ್ ಮಾಡಿ, ವಿಡಿಯೋ ಮಾಡಿ ವಿತ್ ಸರ್ಟಿಫಿಕೇಟ್ ಇವರು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ರು. ತುಂಬ ಡೆಲಿವರೆನ್ಸ್ ಆಯಿತು, ತುಂಬ ಡೆಲಿವರೆನ್ಸ್. ಅದು ಲೆಕ್ಕ ಇಲ್ಲ. ಅಂದರೆ ದೇವರು ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ, ನಮ್ಮ ನಿಲ್ಸ್ಕೊಂಡಿದ್ದಾಲೆ ದೇವರು ಯೂಸ್ ಮಾಡ್ತಾನೆ. ಅದೇ ಅಂದರೆ ಕರ್ತನ ಖಂಡಿತವಾಗಿ ಆತನ ಇರುವಿಕೆಯನ್ನು ಆತನು ವ್ಯಕ್ತಪಡಿಸ್ತಾನೆ. ಹೌದೌದು. ಯಾಕಂದ್ರೆ 2000 ವರ್ಷಗಳ ಹಿಂದೆ ಏನು ಆತನ ಮಾಡಿದ್ದ, ಹೌದು, ಈಗಲೂ ಆತನು ನಾನು ಜೀವಿಸ್ತಾ ಇದ್ದೇನಂತ ಪ್ರೂವ್ ಮಾಡ್ತಾ ಇದ್ದಾನೆ. ನಾವು ಎಂದರು ಎಂದರು ಇದು ಬರಬಾರ್ದು. ಎಲ್ಲ ಜೀಸಸ್ ಎಲ್ಲ ಕರ್ತನೆ ಬಿಟ್ಕೊಟ್ಟಿದ್ದಾಲೆ, ಸುಮ್ಮನೆ ಯೂಸ್ ಮಾಡ್ತೇನೆ. ನಮ್ಮೊಂದು ಲ್ಯಾಂಗ್ವೇಜ್ ಕರ್ತನೆ, ನಮ್ಮ ಸುಮ್ಮನೆ ಯೂಸ್ ಮಾಡ್ತೇನೆ. ಮತ್ತು ಒಂದು ರೋಗಿ ಒಂದು ಕ್ಯಾನ್ಸರ್ ಸೌಖ್ಯ ಆಗಿಲ್ಲ, ನಮ್ಗೇನು ಇಲ್ಲ. ಇಲ್ಲ, ನಮ್ಮೊಂದು ಈ ಮೈಕ್ರೋಫೋನ್ ಥರ ಇನ್ಸ್ಟ್ರೂಮೆಂಟ್ ಹತ್ರ ಅದೇ. ಥ್ಯಾಂಕ್ ಯು. ಓಕೆ. ಬಿನೋಯ್ ಥಾಮಸ್ ನಮ್ಮ ಆಸ್ಟ್ರೇಲಿಯಾ ಟಿವಿಯಲ್ಲಿ ಬಂದು ನಮ್ಮ ಸುವಾರ್ತಿಕದಲ್ಲಿ ನಿಮ್ಮ ಉತ್ತಮ ಸಾಕ್ಷಿ ಹೇಳಿದ್ದೀರಿ. ಓಕೆ. ಖಂಡಿತವಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ, ಕರೆದಾತ ನಂಬಿಗಸ್ತಾನೆ. ಅದನ್ನು ಖಂಡಿತವಾಗಿ ನಡೆಸ್ತಾನಲ್ಲ. ಫಸ್ಟ್ ಲೋಕದಲ್ಲಿ ಕರೆದಾತರು ಏನಾದರೂ ಮಧ್ಯದಲ್ಲಿ ಕೈ ಬಿಡ್ಬೋದು, ಆದರೆ ಈ ಕರೆದಾತನು ಆತನ ನಂಬಿಗಸ್ತಾನ ಆಗಿದ್ದಾನೆ. ಆತನು ಕರೆಯುವಿಕೆನೇ ವಿಶೇಷ. ಕರೆದ ನಂತರ ಅದನ್ನು ಖಂಡಿತವಾಗಿ ತನ್ನ ಕಾರ್ಯಕ್ಕೆ ಅಂತ ಉಪಯೋಗ ಮಾಡ್ತಾ ಇದ್ದಾನೆ. ಫಸ್ಟ್ ಖಂಡಿತ ನಮ್ಮ ಆಸ್ಟ್ರೇಲಿಯಾ ಒಂದು ಸುವಾರ್ತಿಕ ನಿಮಗೆ ಉತ್ತಮ ಸಾಕ್ಷಿ ಕೊಟ್ಟಿದ್ದೀರಿ. ಖಂಡಿತವಾಗಿ ನಮ್ಮ ವೀಕ್ಷಕರಿಗೆ ಅದರ ಮೂಲಕ ತುಂಬ ಪ್ರಯೋಜನ ಆಗಿದೆ, ನಾವು ನಂಬುತ್ತೇವೆ. ಅನೇಕರಿಗೆ ಇದರ ಮೂಲಕ ಒಂದು ನಿಮ್ಮ
ಸಂದೇಶದ ಮೂಲಕ ಅನೇಕರಿಗೊಂದು ಬಿಡುಗಡೆ, ಸಮಾಧಾನ, ಸ್ವಸ್ಥತೆ ಇದರ ಮೂಲಕ ಹೋಗಿದೆ ಅಂತ ನಾವು ನಂಬ್ತೇವೆ. ಅಷ್ಟೇ, ನಮ್ಮ ಮಧ್ಯೆ ಬಂದಿದ್ದೀರಿ, ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಸೇವೆ, ನಿಮ್ಮ ಕುಟುಂಬ, ನಿಮ್ಮ ಸಭೆ ಇನ್ನೂ ಕೂಡ ವೃದ್ಧಿ ಆಗಲಿ. ಲೋಕದ ಮೂಲೆ ಮೂಲೆಗೂ ನಿಮ್ಮ ಸೇವೆ ಹರಡಲಿ. ನೀವು ಹೋಗುವಂಥ ಪ್ರತಿಯೊಂದು ಸ್ಥಳದಲ್ಲಿ ದೇವರ ಮಹಿಮೆಯಾದ ಕಾರ್ಯ ನಿಮ್ಮ ಮೂಲಕ ಮಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಥ್ಯಾಂಕ್ ಯು ಪಾಸ್ಟರ್, ನಮ್ಮ ಮಧ್ಯೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರಿಯ ಆಸ್ಟರ್ ಟಿ ವೀಕ್ಷಕರೇ, ಪಾಸ್ಟರ್ ಬಿನೋಯ್ ಥಾಮಸ್ ಅವರ ಸಾಕ್ಷಿ ನೀವು ಕೇಳಿದ್ದೀರಿ. ಖಂಡಿತವಾಗಿ ನಿಮಗೂ ಖಂಡಿತ ಒಂದು ಉತ್ತೇಜನ ಅವರ ಮೂಲಕ ಸಿಕ್ಕಿದ್ದನ್ನು ಕಾಣ್ತೆ. ಖಂಡಿತವಾಗಿ ಇದರ ಮೂಲಕ ನಿಮಗೆ ಆಶೀರ್ವಾದ ನೀವು ಹೊಂದಿದ್ದೀರಿ ನಂಬ್ತೇನೆ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ಕೂಡ ಮುಂದಿನ ದಿನಗಳಲ್ಲಿ ಶಕ್ತವಾದ ರೀತಿಯಲ್ಲಿ ಅವರು ಈಸ್ತ ತನಕಲ್ಲ, ಇದಕ್ಕಿಂತ 2 ಪಟ್ಟು ಹೆಚ್ಚಾಗಿ ಅವರನ್ನು ಸೇವೆಯಲ್ಲಿ ಉಪಯೋಗಿಸಲಿ. ಅವರ ಎಲ್ಲ ಕನಸುಗಳು, ದೇವರೇನು ಕನಸು ಕೊಟ್ಟಿದ್ದಾನೆ, ಅವರೇನು ದರ್ಶನ ಇಟ್ಟಿದ್ದಾರೆ, ಅದು ದೇವರು ಅವರು ತಕ್ಕ ಸಮಯದಲ್ಲಿ ಅವರು ಪೂರೈಸೋದಕ್ಕಾಗಿ ನೀವು ಕೂಡ ಅವ್ರ ಜೊತೆ ಪ್ರಾರ್ಥನೆ ಮಾಡಬೇಕು ನಿಮ್ಮನ್ನು ಕೇಳಿಕೊಳ್ತೇನೆ. ಈ ತನಕ ಆಸ್ಟರ್ ಟಿವಿಯಲ್ಲಿ ಸುವಾರ್ತಿಕ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಮುಂದೆ ಇನ್ನೊಂದು ಕಾರ್ಯಕ್ರಮ ಬರುತ್ತಾನೆ, ವೀಕ್ಷಿಸ್ತೀರಿ. ಆಸ್ಟರ್ ಟಿವಿ ವಂದನೆಗಳು. ಥ್ಯಾಂಕ್ ಯು.